ब्रह्मैवाहमस्मि आलयं करुणालयं नमामि भगवत्पादं शङ्करं लोकशङ्करं शङ्कराचार्यं केशवं बादरायणं सूत्रभाष्यकृतो वन्दे भगवन्तो पुनः पुनः श्रीमच्छङ्करभगवत्पूज्यपाद सद्गुरुभ्यो नमः। वन्दे नं सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमेन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। अधीहि भगवो ಸಯೇಶೋ ಅಣಿಮ. ಇದು 505 ಭಾಷ್ಯ ಭಾಗ. ಮಂತ್ರ ಆಯ್ತಾ? ಸಯೇಶೋ ಅಣಿಮ. ಈ ಜಗತ್ ಕಾರಣವಾಗಿರ್ತಕ್ಕಂತಹ ಆತ್ಮನು ಅಣಿಮನು. ಅಣಿಮ ಅಂದ್ರೆ ಇಂದ್ರಿಯ ಗ್ರಾಹ್ಯನಲ್ಲ, ಇಂದ್ರಿಯದಿಂದ ಕರ್ಣಗಳಿಂದ ಹಿಡಿಯೋಕ್ಕಾಗದೇ ಇರೋನು. ಅದನ್ನ ಅಣೋರ್ಭಾವ ಅಣಿಮ, ಅತ್ಯಂತ ಸೂಕ್ಷ್ಮ. ಸೂಕ್ಷ್ಮ ಟೈನಿ ಜಂಪ್ಸ್ ಅಂತ ಸರ್. ಆಕಾಶ ಸೂಕ್ಷ್ಮ ಅಂದ್ರೆ ಹೇಗೆ ಹಿಡಿಯೋಕ್ಕಾಗಲ್ಲ ಹಾಗೆ ಇಂದ್ರಿಯ ಗ್ರಾಹ್ಯನಲ್ಲ, ಪ್ರತ್ಯಗ್ರಾಹ್ಯನಲ್ಲ. ಅದನ್ನೇ ಆತ್ಮವುಳ್ಳದ್ದಾಗಿದೆ. ಇದೆಲ್ಲವೂ ಅದೇ ಸತ್ಯ. ಅದೇ ಯಾವ ದೇಶ ಕಾಲ ಅವಸ್ಥೆಯಲ್ಲಿ ಬದಲಾವಣೆಯಾಗದಿರೋದು ಅದೇ ಆತ್ಮನು. ನಮಗೂ ನಿಮಗೂ ಎಲ್ಲಕ್ಕೂ ವಿಷಯಕ್ಕೂ ಅದೇ ಸ್ವರೂಪ. ನಮಗೂ ಅರಿವಿಲ್ಲದೆ ನಾನು ಅಂತಿರೋದು ಅದನ್ನೆಯ. ನಮ್ಗೆ ಅದು ಗೊತ್ತಿಲ್ಲ. ನಾನು ಬ್ಲೈಂಡ್ ಆಗಿ ನಾನು ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ಅನ್ಕೊಂಡು ಬರೀ ನಾನು ದೇಹ ಅನ್ನಲ್ಲ, ನಾನ್ ತೇಜು, ನಾನ್ ಸುಮಂತ ಅಂತಾನೆ. ನಾನು ದೇಹ ಕೂತ್ಕೊಂಡಿದ್ದೇನೆ ಯಾರು ಅನ್ನಲ್ಲ. ಮತ್ತೆ ನಾನು ಕೂತ್ಕೊಂಡಿದ್ದೀನಿ ಅಂತಾನೆ. ಕೂತ್ಕೊಂಡ ದೇಹ ನಾನು ಅಂದ್ಕೊಂಡು ಮಾಡ್ತಿದ್ದಾನೆ. ನಾನು ಕಣ್ಣು ನೋಡುತ್ತೇನೆ ಅನ್ನಲ್ಲ, ನಾನು ನೋಡ್ತಿದ್ದೀನಿ ಅಂತಾನೆ. ಕಣ್ಣಾಗಿದ್ದೀನಿ ಅರ್ಥ. ಮತ್ತೆ ಇಂದ್ರಿಯದಲ್ಲಿ ಏಕಾತ್ಮತೆ ತಂದ್ಕೊಂಡು ವ್ಯವಹಾರ ಮಾಡ್ತೀನಿ ನೋಡ್ದು. ನಾನು ಕಣ್ಣು, ನಾನು ಮನಸ್ಸು ಅನ್ನೋದು ಹೊಂದಲ ವಾಕ್ಯ. ಇದೇ ಅರ್ಜ ಒಪ್ಪಳ ಅನುಭವ. ಮತ್ತೆ ನಾನು ವಿಷಯ ಮಾಡ್ತಾ ಇದ್ದೀನಿ, ಅದು ಒಪ್ಕೊಂಡ್ಬಿಡುತ್ತೆ. ಎಪ್ಪರಿಕೆಯಿಂದ ಅದು ವ್ಯವಹಾರ ಒಪ್ಕೊಂಡ್ಬಿಡುತ್ತೆ. ನಾನು ತಿಳ್ಕೊಳ್ತಾ ಇದ್ದೀನಿ, ನಾನು ನೋಡ್ತೀನಿ, ಕೇಳ್ತೀನಿ, ಮುಗಿಸ್ತೀನಿ, ಅದು ಒಪ್ಕೊಳ್ತೇನೆ. ಅದು ಇದೆಲ್ಲ ತಪ್ಪಲಿಕೆಯಿಂದ ಆದದ್ದು ಅಂತ ಹೇಳಿ ಅದು ಆತ್ಮ, ಅದೇ ನೀನಾಗಿರುವೆ. ಈ ತತ್ವಮಸಿ ವಾಕ್ಯಕ್ಕೆ ಅರ್ಥವನ್ನು 9ನೇ ಸಲ ಆದ್ಮೇಲೆ ಭಾಷೆಗೆ ಚರ್ಚೆ ಮಾಡ್ತಾರೆ. ಅಲ್ಲಿವರೆಗೂ ತತ್ವಮಸಿ ವಾಕ್ಯಾರ್ಥ ಚರ್ಚೆ ಇಲ್ಲಿ ಮಾಡೋದೇ ಇಲ್ಲ. ಇಲ್ಲಿ ಬರೀ ಸುಮ್ಮನೆ ಅದೇ ನೀನಾಗಿರುವೆ ಅಷ್ಟೇ ಬರ್ಕೊಂಡು ಹೋಗ್ಬಿಡ್ತಾರೆ. 9ನೇ ಸಲ ಉಪದೇಶ ಆದ್ಮೇಲೆ ಈ ತತ್ಶಬ್ದಕ್ಕೆ ಅರ್ಥ ಏನು, ತ್ವಂ ಶಬ್ದಕ್ಕೆ ಅರ್ಥ ಏನು, ಹೇಗೆ ಅದು ಸಾಮಾನಾಧಿಕರಣವಾಗತ್ತೆ, ಅದನ್ನ ಅವಿವಕ್ಷಿತಾಂಶ ಯಾವುದು, ವಿವಕ್ಷಿತಾಂಶ ಯಾವುದು, ಬಾಧಿತ ಹೇಗೆ, ಲಕ್ಷ್ಯಾರ್ಥ ಯಾವುದು, ಅದನ್ನು ಆಮೇಲೆ ತೋರಿಸ್ತಾರೆ ಭಾಷೆಗಾರರು. ಮತ್ತೊಮ್ಮೆ ತಿಳಿಸ್ಕೊಡಿ, ನನಗೆ ಗೊತ್ತಾಗ್ಲಿಲ್ಲ ಅಂತ ಹೇಳೋಣ. ಹಾಗೆ ಆಗ್ಲಿ ಅಂತ ಹೇಳ್ತಾರೆ. ಅದಕ್ಕೆ ಸಯಃ ಸದಾಖ್ಯ ಏಷಃ ಉಕ್ತಃ ಅಣಿಮಾ. ಸಯಃ ಸದಾಖ್ಯಃ ಏಷ ಉಕ್ತಃ ಅಣಿಮಾ. ಅನುಭಾವಃ ಜಗತೋ ಮೂಲಂ ಐತದಾತ್ಮ್ಯಂ ಏತತ್ ಸತ್ ಆತ್ಮ ಸರ್ವಸ್ಯ ತದೇತದಾತ್ಮ ತಸ್ಯ ಭಾವಃ ಐತದಾತ್ಮ್ಯಂ. ಯಾವ ಅದು ಅಂದ್ರೆ ಸತ್ತೆಂಬ ಹೆಸರಿನ ಸತ್ ಇತಿ ಆಖ್ಯಾಯಸ್ಯ ಸಹ ಸದಾಖ್ಯ ಆತ್ಮ. ಸತ್ವನ ಹೆಸರು, ಅದು ಆ ಹೆಸರು ವಾಚ್ಯಾರ್ಥ ಅಲ್ಲ. ಆ ಸತ್ಶಬ್ದನ ಇಂಡಿಕೇಟ್ ಮಾಡ್ತಿದ್ದಾರೆ. ಯಾವುದು ಪ್ಯೂರ್ ಬೀಯಿಂಗ್, ಶುದ್ಧ ಸತ್ತೆಯೋ ಅಂತ ಹೇಳಿ ಇಲ್ಲಿ ಕಾರ್ಯಪ್ರಪಂಚದಲ್ಲ ಬಿದ್ದುಕೊಂಡಂತ ಇರುವಿಕೆಯನ್ನ ಉಪಾಯವಾಗಿ ಇಟ್ಕೊಂಡು ಇದರಿಂದ ಅದನ್ನು ಕೂರಿಸ್ತಾ ಇದ್ದಾರೆ. ಕಬ್ಬಣ ಸುಡೋದನ್ನು ನೋಡಿ ಬೆಂಕಿ ಸುಡೋದು ಅಂತ ತಿಳ್ಕೊಳ್ಳೋ ಹಾಗೆ. ಬರೀ ಬೆಂಕಿ ಸುಡೋದನ್ನು ತಿಳ್ಕೊಳಕ್ಕಾಗಲ್ಲ. ಕಬ್ಬಣನೋ, ನೀರೋ, ಅಥವಾ ಪಾತ್ರೆನೋ ಯಾವುದೋ ಇಟ್ಕೊಬೇಕು. ಅದನ್ನ ಬರೀ ಬೆಂಕಿ ಬಿಸಿ ತೋರಿಸೋದನ್ನ ಆಗಲ್ಲ. ಅದು ಬೆಂಕಿ ಬಿಸಿ ಹೌದು ಅಲ್ವೋ, ಅದು ಹೆಂಗ್ ತೋರಿಸ್ತೀರಾ? ಉಪಾಧಿ ಮೂಲಕ ತೋರಿಸ್ಬೇಕು. ಹಾಗೆ ಈ ನಾವು ಸನ್ಮಾತ್ರನು ಚಿನ್ಮಾತ್ರನು ಅನ್ನೋದನ್ನ ಈ ಅಂತಃಕರಣಾದಿಗಳು ಬಿದ್ದುಕೊಂಡ ಅರಿವು ಇರುವನ್ನ ನೋಡಿಯೇ ಅದನ್ನ ಮಾಡ್ಕೋಬೇಕು. ಇದಕ್ಕೆ ಬರ್ಬೇಕಾದ್ರೆ ಇದ್ರದ್ದು ಇದಲ್ಲ, ಇನ್ನೊಂದರದ್ದು ಇದಕ್ಕೆ ಬಾರೋ ಆಗಿದೆ, ದಾಟ್ಕೊಂಡ್ ಬಂದಿದೆ ಅಂತ ಹೇಳಿ ಆ ಸತ್ ಅನ್ನೋ ಈ ನಾಮರೂಪಗಳಲ್ಲೆಲ್ಲ ಇರುವಂತಹ ಇರುವಿಕೆಯನ್ನ ಉಪಾಯವಾಗಿ ಇಟ್ಕೊಂಡು, ಇದು ನಾಮರೂಪದ್ದಲ್ಲ, ಇದು ಇರುವಿಕೆ, ನಾಮರೂಪಾತೀತವಾದ ಒಂದು ಸ್ವರೂಪ ಅನುಭವದ ಇರುವಿಕೆ, ಅದು ಇಲ್ಲಲ್ಲಿ ತೋರ್ತಾ ಇದೆ, ನಾಮರೂಪ ತೋರ್ತಾ ಇದೆ. ಅದೇ ಆ ಸತ್ಯಂಬ ಆತ್ಮನೇ ಅತ್ಯಂತ ಸೂಕ್ಷ್ಮನಾಗಿರ್ತಕ್ಕವನು. ಅಣಿಮ ಅಂದ್ರೆ ಸೂಕ್ಷ್ಮ ಅಂದ್ರೆ, ಅನುಭಾವ ಅಂದ್ರೆ ಇಂದ್ರಿಯ ಗೋಚರವಲ್ಲ, ಪ್ರತ್ಯಯ ಗೋಚರವಲ್ಲ, ಬುದ್ಧಿಗೂ ಗೋಚರವಲ್ಲ. ಯಾಕಂದ್ರೆ ಬುದ್ಧಿಯನ್ನು ಪ್ರತ್ಯವನ್ನು ಬೆಳಗ್ತಾ ಇದೆ, ನೋಡ್ತಾ ಇದೆ, ಅದಕ್ಕೂ ಒಳಗಿದೆ, ಅದಕ್ಕೂ ತಿರುಳಾಗಿದೆ, ಅದನ್ನು ಮೀರಿದ್ದಾಗಿದೆ. ಇದು ಇಡೇ ಇದ್ದಾಗಲೂ ಅದು ಇರುತ್ತೆ. ಇವುಗಳು ಅದ್ಬಿಟ್ಟು ಇರೋಲ್ಲ. ಈ ದೇಹೇಂದ್ರಿಯ ಮನೋಬುದ್ಧಿಗಳು ಇರುವ ಅರಿವು ಬಿಟ್ಟಿಲ್ಲ.
ಆ ಇರುವು ಅರಿವಾಗಿ ಸ್ವರೂಪನಾದ ಆತ್ಮನು ದೇಹನ್ಯಮನೋ ಬುದ್ಧಿ ಬಿಟ್ಟು ಇರಬಲ್ಲ. ಸುಷುಪ್ತಿಯಲ್ಲಿ ಕೇವಲ ತಾನೇ ಈಗಲೂ ಇದ್ದಾನೆ, ಈಗಲೂ ಹಾಗೆ ಇದ್ದಾನೆ. ನಮ್ಗೆ ಏನಪ್ಪಾ ಅಂದ್ರೆ ಇಲ್ಲಿ ನಮ್ಗೆ ಬುದ್ಧಿ ಮನಸ್ಸು ಇರೋದ್ರಿಂದ ಅದು ಮರ್ತಂತಾಗಿದೆ. ಇದಕ್ಕೆ ಇದು ಅಣಿಮ ಅಂದ್ರೆ ಅನುಭವ ಸೂಕ್ಷ್ಮವಾಗಿರ್ತಕ್ಕದ್ದು. ಇದು ಜಗತ್ತಿಗೆ ಮೂಲ. ಹೇಗೆ ಮಣ್ಣು ಗಡಿಗೆಗೆ ಮೂಲವೋ, ಹೇಗೆ ಹತ್ತಿ ಬಟ್ಟೆಗೆ ಮೂಲವೋ, ಈ ಜಗತ್ತಿಗೆ ಮೂಲ ಈ ಸತ್ತೆ. ಇದು ಹೊಸ ವಿಚಾರ, ಪ್ರಪಂಚದಲ್ಲಿ ಗೊತ್ತಿಲ್ಲ. ಪ್ರಪಂಚ ಲೋಕದಲ್ಲಿ ವಿಜ್ಞಾನಿಗಳು ಪರಮಾಣು ಜಗತ್ತಿಗೆ ಮೂಲ ಅಂತಾರೆ, ಇವರು ಸಾಂಖ್ಯರು ಪ್ರಧಾನ ಜಗತ್ತಿಗೆ ಮೂಲ ಅಂತಾರೆ, ಇವರು ವಿಜ್ಞಾನವಾದಿಗಳು ವಿಜ್ಞಾನ ಪ್ರಪಂಚಕ್ಕೆ ಮೂಲ ಅಂತಾರೆ, ಒಬ್ಬೊಬ್ಬ ವಾದಿಗಳು ಒಂದೊಂದೊಂದು ಜಗತ್ತಿಗೆ ಮೂಲ ಅಂತಾರೆ. ಅದು ಉಪನಿಷತ್ತು ಮಾತ್ರ ಈ ಸದಾಖ್ಯ ಪರಾದೇವತೆಯ ಜಗತ್ತಿಗೆ ಮೂಲ. ಸತ್ಯಂ ಹೆಸರಿನ ಅದಿಲ್ಲಿ ಮೂಲಾನ್ವಾಗಲು ಕಾರಣಾನ್ವಾಗಲು ಏನೋ ಪರಿಣಾಮ ಪ್ರಕ್ರಿಯೆ ಇಲ್ಲ, ಎವಲ್ಯೂಷನ್ ಇಲ್ಲ. ಅದು ತೋರೋದು ಹಾಗೆ, ಅದು ಉಪಾಧಿಯಿಂದ ನೋಡಿದಾಗ ಹಾಗೆ ತೋರುತ್ತೆ. ಇನ್ನು ದೇಹನ್ಯ ಮನೋಬುದ್ಧಿಯು ಅದರಿಂದ ಕಲ್ಪಿತವಾಗಿರೋದು. ಆ ಸತ್ಯದಲ್ಲಿ ಕಲ್ಪಿತವಾದ ದೇಹನ್ಯ ಮನೋಬುದ್ಧಿಗಳನ್ನು ಇಟ್ಕೊಂಡು ಅವುಗಳ ಮೂಲಕ ನೋಡಿದಾಗ ನಾಮರೂಪಾತ್ಮಕ ಜಗತ್ ಕಾಣುತ್ತೆ. ನೀವು ಅಚಿಂತ್ಯ ಅದ್ಭುತ, ಇದು ಯೋಚನೆ ಮಾಡೋಕ್ಕಾಗಿರೋ ಅದ್ಭುತ ಶಕ್ತಿ ಇದು. ಅದು ಹೆಂಗೆ ಹೀಗಾಯಿತು? ಆ ರೀತಿಯಾಗಿರುವ ಸತ್ಸ್ವರೂಪ ಚಿತ್ಸ್ವರೂಪ ಈ ರೀತಿ ನಾಮರೂಪಾತ್ಮಕವಾಗಿ ಅನೇಕಾತ್ಮಕವಾಗಿ ಸಾವಯವವಾಗಿ ವಿಕ್ರಿಯಾತ್ಮಕವಾಗಿ ಅಚೇತನವಾಗಿ ಈಗ ಹೆಂಗ್ ಬಂತು? ಇದು ಯಾವ ಲಾಜಿಕ್ ತರ್ಕಕ್ಕೂ ಸಿಗಲ್ಲ. ಇದು ಏನ್ ಮಾಡುದು ಪ್ರೂವ್ ಮಾಡೋಕ್ಕಾಗಲ್ಲ. ಆದ್ರೆ ಆಗಿದೆ ಅಂದ್ರೆ ಅನುಭವ ಅಂತ ಒಪ್ಕೊಳುತ್ತೆ. ಹೌದು ಅದೇ ಆಗಿರ್ಬೇಕು, ಇನ್ನೊಂದು ಆಗೋಕ್ಕೆ ಸಾಧ್ಯ ಇಲ್ಲ. ಯಾವ ಇನ್ನೊಂದನ್ನು ತಗೊಂಡ್ಬಂದು ಆ ಇನ್ನೊಂದು ಅನ್ನೋದು ಸ್ವತಃ ಅಸ್ತಿತ್ವ ಉಳ್ಳದ್ದ ಬೇರೆಯಿಂದ ಅಸ್ತಿತ್ವ ಅನ್ನೋದು ಅದನ್ನ ತೀರ್ಮಾನ ಮಾಡೋಕ್ಕಾಗಲ್ಲ. ಪ್ರಧಾನ ಅಂತ ತಗೊಂಡ್ರೆ ಪ್ರಧಾನಕ್ಕೆ ಅಸ್ತಿತ್ವ ಹೇಗ್ ಬಂತು? ಪ್ರಧಾನ ಹೇಗೆ ನಿತ್ಯವಾಗಿಬಿಡುತ್ತೆ? ಪ್ರಧಾನ ಸಾವಯವೋ ನಿರವಯವೋ, ಚೇತನವೋ ಅಚೇತನವೋ, ಅವಿಕ್ರಿಯವೋ ಎಲ್ಲ ವಿಚಾರ ಮಾಡಿದ್ರೆ ಪ್ರಧಾನಕ್ಕೆ ಬರೋದಿಲ್ಲ. ಅಚೇತನ ಅಂದ್ಕೊಂಡ್ರೆ ಜಗತ್ ಸೃಷ್ಟಿ ಮಾಡಕ್ ಬರೋದೇ ಇಲ್ಲ. ಸಾವಯವ ಅಂದ್ರೆ ಅದಕ್ಕೆ ಇನ್ನೊಂದು ನಿರವಯವಾದ ಕಾರಣ ಆಗ್ಬೇಕಾಗ್ತದೆ. ಹೀಗಾಗಿ ಐಕ್ಯದಾತ್ಮನ ಈ ಜಗತ್ತೆಲ್ಲವೂ ಈ ಸತ್ತನ್ನೇ ಆತ್ಮವುಳ್ಳದ್ದಾಗಿದೆ, ಆತ್ಮವಂತವಾಗಿದೆ, ಆತ್ಮವುಳ್ಳದ್ದಾಗಿದೆ. ಇದೇ ಆತ್ಮವು ಯಾವ ಎಲ್ಲಾ ಜಗತ್ತಿಗೂ ಈ ಜಗತ್ತು ಐಕ್ಯದಾತ್ಮವು, ಅದಾಗಿರುವುದೇ ಐಕ್ಯದಾತ್ಮವು. ಈ ಸತ್ಸ್ವರೂಪವನ್ನೇ ಈ ಜಗತ್ತೆಲ್ಲವೂ ಸ್ವರೂಪವುಳ್ಳದ್ದಾಗಿದೆ, ತಿರುಳಾಗಿದೆ, ಅದರ ತತ್ವವಾಗಿದೆ. ಇದು ಏನಾಗಿದೆ ಅಂದ್ರೆ ಎರಡಲ್ಲೇ ಅಲ್ಲ, ಸತ್ತು ಜಗತ್ತು ಎರಡಲ್ಲ. ಆ ಸತ್ತನ್ನು ಕಾಣದೇ ಇದ್ದಾಗ ಜಗತ್ತಾಗ ತೋರುತ್ತೆ. ಆ ಜಗತ್ತಿನ ಸತ್ ಮಾತ್ರ ಬಿಟ್ಟಿರಲ್ಲ. ಸತ್ ಮಾತ್ರ ಗುರುತಿಸಿದಾಗ ಜಗತ್ತು ತೋರೋದೇ ಇಲ್ಲ. ಮಣ್ಣು ಮಾತ್ರ ನೋಡೋರಿಗೆ ಗಡಿಗೆ ಕಾಣೋದಿಲ್ಲ, ಗಡಿಗೆ ನೋಡೋರಿಗೂ ಮಣ್ಣು ಬಿಟ್ಟು ಗಡಿಗೆ ನೋಡೋಕ್ಕಾಗಲ್ಲ. ಗಡಿಗೆ ಕಾಣುವಾಗ ಮಣ್ಣಿದ್ದೇ ಇರುತ್ತೆ, ಬಟ್ಟೆ ನೋಡುವಾಗ ನೂಲಿದೆ. ಅದು ಬರೀ ನೂಲನ್ನೋ ಹಟ್ಟಿನೋ ಗಮನಿಸ್ತಾರೋ ಅವರಿಗೆ ಪಂಚ ಕಾಣೋದೇ ಇಲ್ಲ. ಮರವೇ ಮರತ್ತಿಲ್ ಮಾಮದೆಯ ಅಂತ ತಮಿಳಲ್ಲೇ ಮರದಿಂದ ಮಾಡಿದ ಆನೆಯನ್ನ ಮರ ನೋಡ್ತಿದ್ದೆ ಆನೆ ಕಾಣಲ್ಲ, ಆನೆಯಲ್ಲೇ ಮುಳುಗಿದ್ರೆ ಮರ ಕಾಣೋದೇ ಇಲ್ಲ. ಮರ ಆನೆ ಎರಡಲ್ಲ, ಅದು ಮರದಿಂದ ಮಾಡಿದ ಆನೆಯಲ್ಲಿ ಯಾವ ರೀತಿ ಅಂಟ್ಕೊಂಡಿದ್ದೀರಿ, ಮುಳುಗಿದ್ದೀರಿ, ಅದು ತನ್ಮಯತೆ ತಂದ್ಕೊಂಡಿದ್ದೀರಿ ಅಂದ್ಮೇಲೆ ಅದು ಯಾವ ಇದು ತೋರುತ್ತೆ. ಈ ಜಗತ್ತೆಲ್ಲವೂ ಅದನ್ನೇ ಆತ್ಮವುಳ್ಳದ್ದಾಗಿದೆ, ಅದರ ಭಾವನೆ ಐತಿದಾತ್ಮವುಳ್ಳದ್ದಾಗಿರೋದು, ಇದು ಈ ಸತ್ತನ್ನೇ ಆತ್ಮವಾಗಿ ಉಳ್ಳದ್ದಾಗಿರೋದು. ಏತೇನ ಸದಾಖ್ಯೇನ ಆತ್ಮನ, ಏತೇನ ಸದಾಖ್ಯೇನ ಆತ್ಮನ ಆತ್ಮವತ್ ಸರ್ವಮಿದಂ ಜಗತ್, ಆತ್ಮವತ್ ಸರ್ವಮಿದಂ ಜಗತ್. ವಾಕ್ಯಕ್ಕೆ ತಾತ್ಪರ್ಯ ಸತ್ತಂ ಹೆಸರಿನ ಈ ಆತ್ಮನಿಂದಲೇ ಸ್ವರೂಪದಿಂದ. ಆತ್ಮ ಅಂದ್ರೆ ಸ್ವರೂಪ, ಆತ್ಮ ಅಂದ್ರೆ ತಿರುಳು, ಆತ್ಮ ಅಂದ್ರೆ ತಾನು. ಯಾವುದು ತಗೊಂಡು ಎಲ್ಲ ಒಂದೇ ಅರ್ಥ. ಶಬ್ದ ತಿರುಳು, ತಾನು, ಸ್ವರೂಪ. ಈ ಜಗತ್ತಿಗೆ ಕಡೆಯಿಂದ ತಿರುಳು ಅಂತ ಹೇಳ್ತೀವಿ, ನಮ್ಮ ಕಡೆಯಿಂದ ನಮ್ಮ ಸ್ವರೂಪ ಅಂತೀವಿ. ಇದು ನಾನು ಅನ್ನೋದರ ಬುನಾದಿ, ಆ ಬೇಸಿಸ್, ಅದು ಆ ಮೂಲ ಆಗಿದೆ. ಈ ನಾನು ಕಲ್ಪಿತ ಜೀವರೂಪಕ್ಕೆ ಕಾರಣವಾಗಿರ್ತಕ್ಕಂಥ ಅನುಭವ ಅದು. ಆ ಸತ್ಯಂ ಹೆಸರಿನ ಆತ್ಮನಿಂದಲೇ ಇದೆಲ್ಲವೂ ಆತ್ಮವತ್ ಆತ್ಮವುಳ್ಳದ್ದಾಗಿದೆ. ಇದಕ್ಕೆ ಪಂಚಗೆ ಹತ್ತಿಯಿಂದ ಹೇಗೆ ಆತ್ಮ ಉಳ್ಳದ್ದಾಗಿದೆಯೋ, ಪಂಚಗೆ ಸ್ವರೂಪ ಇದೆಯೋ, ಇಡೀ ಜಗತ್ತೆಲ್ಲವೂ ಸತ್ಯದಿಂದಲೇ ಆತ್ಮ ಉಳ್ಳದ್ದಾಗಿದೆ, ಆತ್ಮವಂತವಾಗಿದೆ, ಸ್ವರೂಪ ಉಳ್ಳದ್ದಾಗಿದೆ. ಅದಕ್ಕೊಂದು ತೋರಿಕೆ, ಇರುವಿಕೆ, ವ್ಯವಹಾರ ಎಲ್ಲವೂ ಈ ಇರುವಿಕೆಯ ಸ್ವರೂಪವಾದ ಆತ್ಮದಿಂದಲೇ ಆಗಿದೆ. ಯಾವುದು ಸನ್ಮಾತ್ರನೋ ಅದರ ಒಂದು ಆಧಾರದಿಂದ ಇದರ ತೋರಿಕೆ, ಇದರ ವ್ಯವಹಾರ, ಇದರ ಎಲ್ಲವೂ ಆಗ್ತದೆ. ಅದೇ ಆಗ್ತಾ ಇದೆ. ನಾನ್ಯೋಸ್ತಿ ಅಸ್ಯ ಆತ್ಮ ಸಂಸಾರಿ, ನಾನ್ಯೋಸ್ತಿ ಅಸ್ಯ ಆತ್ಮ ಸಂಸಾರಿ. ಈ ಜಗತ್ತಿಗೆ ಮತ್ತೊಬ್ಬ ಸಂಸಾರಿ ಆದ ಆತ್ಮ ಇಲ್ಲ, ಯಾರು ಇಲ್ಲ, ಇವನೇ ಆತ್ಮ. ಅದೇ ಈ ಸಂಸಾರಿಗೆ
ಮತ್ತೊಬ್ಬ ಆತ್ಮನಿಲ್ಲ, ಇನ್ನೊಬ್ಬ ಸಂಸಾರಿ ಅಂತ ಹಾಗೆ ಮಾಡೋದು. ಸಂಸಾರಿ ಆದ್ರೆ ಇನ್ನೊಬ್ಬ ಆತ್ಮ ಬರೋದು ಅಂತ. ಇದಕ್ಕೆ ಮತ್ತೊಬ್ಬ ಸಂಸಾರಿ ಆದ ಆತ್ಮನು ಇರುವುದಿಲ್ಲ ಮಾಡಿದ್ದಾರೆ, ಜಗತ್ತಿಗೆ ಮಾಡಿದ್ದಾರೆ. ಇದಕ್ಕೆ ಈ ಜಗತ್ತಿಗೆ ಯಾವನೊಬ್ಬ ಹಿರಣ್ಯಗರ್ಭ ಆತ್ಮ, ವಿರಾಟ್ ಪುರುಷ ಆತ್ಮ ಅಂತ ಹಂಗಲ್ಲ ಇಲ್ಲ. ಸತ್ಸ್ವರೂಪವೇ ಆತ್ಮ, ಅದೇ ತೀರೋಡು. ಯಾಕಂದ್ರೆ ಶ್ರುತಿ ಹೇಳ್ತಾ ಇದೆ, ನಾಣ್ಯತೆ ತೋರಿಸಿ ದ್ರಷ್ಟರು, ನಾಣ್ಯತೆ ತೋರಿಸಿ ಶ್ರೋತೃ ಇತ್ಯಾದಿ ಶ್ರುತ್ಯಂತರ. ನಾಣ್ಯತೋಸ್ತಿ ದೃಷ್ಟೃ ನಾಣ್ಯತೋಸ್ತಿ ಶ್ರೋತೃ ಇತ್ಯಾದಿ ಶ್ರುತ್ಯಂತರಾತ್. ಬೃಹದಾರಣ್ಯಕ ಶ್ರುತಿ ಹೇಳ್ತಾ ಇದೆ, ಅತಃ ಅಂದ್ರೆ ಈ ಆತ್ಮನಿಗಿಂತ ಅನ್ಯ ಮತ್ತೊಂದಾಗಿರುವಂಥದ್ದು ದ್ರಷ್ಟವಾಗಿರುವುದಕ್ಕೆ ಸಾಧ್ಯವಿಲ್ಲ. ಈ ಆತ್ಮನೇ ದ್ರಷ್ಟವು, ಶ್ರೋತೃವು, ಮಂತ್ರವು, ಬುದ್ಧವು. ಆದ್ರೆ ನಿಜವಾಗಿ ಆತ್ಮ ದ್ರಷ್ಟು, ಶ್ರೋತೃ, ಮಂತ್ರ, ಬೋಧರು ಅನ್ನೋ ಅಲ್ಲ. ಆದ್ರೆ ದ್ರಷ್ಟು, ಶ್ರೋತೃ, ಮಂತ್ರ, ಬೋಧರು ಅಂತಿದ್ರೆ ಈ ಆತ್ಮದಿಂದ ಮತ್ತೊಬ್ಬ ಆಗೋದು ಬರೋಲ್ಲ. ನಾಲ್ಕಿದ್ರೆ ದ್ರಷ್ಟು, ಶ್ರೋತೃ, ಮಂತ್ರ, ಬೋಧರು ಅದು ಈ ಆತ್ಮನೇ. ಈ ಆತ್ಮನಂಥವನೋ ಅಂದ್ರೆ ಆತ್ಮ ಅಂಥವನಲ್ಲ. ಆತ್ಮನು ದ್ರಷ್ಟು, ಶ್ರೋತೃ, ಮಂತ್ರ, ಬೋಧರು ಅಲ್ಲ, ಆತ್ಮ ಮಾತ್ರ ಇರೋದು. ಆದ್ರೆ ವ್ಯವಹಾರದಲ್ಲಿ ದ್ರಷ್ಟು, ಶ್ರೋತೃ, ಮಂತ್ರ, ಬೋಧರು ಅಂತ ತೋರ್ತಾ ಇರೋದು ಆತ್ಮಗಿಂತ ಮತ್ತೊಬ್ಬನಲ್ಲ, ಅವನೇ ಇಲ್ಲಿ ಹಾಕ್ತಿರ್ತಾನೆ. ತಂದೆ ನಾಟಕದಲ್ಲಿ ಧರ್ಮರಾಜನ ಪಾರ್ಟ್, ರಾಮನ ಪಾರ್ಟ್ ತಗೊಂಡ್ರೆ, ನನ್ನ ತಂದೆ ಧರ್ಮರಾಜನಲ್ಲ, ರಾಮನೂ ಅಲ್ಲ, ನನ್ನ ತಂದೆ. ಆದ್ರೆ ರಾಮನಾಗಿ ದಶರಥನಾಗಿ ತೋರ್ತಾ ಇರೋದು ನಮ್ಮ ತಂದೆಗಿಂತ ಬೇರೆ ಅಲ್ಲ. ನಾಟಕದಲ್ಲಿ ದಶರಥನಾಗಿಯೋ, ರಾಮನಾಗಿಯೋ ಅಥವಾ ಧರ್ಮರಾಜನಾಗಿಯೋ ಒಂದು ಪಾರ್ಟ್ ತಗೊಂಡ ಅಂದ್ರೆ ಆ ಯಾವ ಪಾರ್ಟು ನಮ್ಮ ತಂದೆಗಿಂತ ಬೇರೆ ಅಲ್ಲ. ತಂದೆಗೆ ಅದಿಲ್ಲ, ಅದು ನಮ್ಮ ತಂದೆಯನ್ನು ಬಿಟ್ಟಿಲ್ಲ. ಹಾಗೆ ಈ ಸತ್ತಿಗೆ ಈ ಯಾವ ವಿಶೇಷವೂ ಇಲ್ಲ, ಅದು ಯಾವ ವಿಶೇಷವೂ ಸತ್ತನ್ನು ಬಿಟ್ಟಿಲ್ಲ, ಸನ್ಮಾತ್ರವಾಗಿದೆ. ಹೀಗಾಗಿ ಹೀಗೆ ಗಮನಿಸಿದಾಗ ಸತ್ಸ್ವರೂಪವೇ ಇದರ ತಿರುಳು ಸ್ವರೂಪ ಪರಮಾರ್ಥ, ಅದೇ ಅದೊಂದೇ ಇರ್ತಕ್ಕಂಥ, ತದ್ವ್ಯತಿರಿಕ್ತವಾಗಿ ಏನೇನೂ ಇಲ್ಲ. ಏನಚ ಆತ್ಮನ ಆತ್ಮವತ್ ಸರ್ವಮಿದಂ ಜಗತ್, ಏನಚ ಆತ್ಮನ ಆತ್ಮವತ್ ಸರ್ವಮಿದಂ ಜಗತ್, ತದೇವ ಸದಾಖ್ಯಂ ಕಾರಣಂ ಸತ್ಯಂ ಪರಮಾರ್ಥ ಸತ್. ತದೇವ ಸದಾಖ್ಯಂ ಕಾರಣಂ ಸತ್ಯಂ ಪರಮಾರ್ಥ ಸತ್. ಯಾವ ಆತ್ಮನಿಂದ ಅಂದ್ರೆ ಯಾವ ಸ್ವರೂಪನಾಗಿರುವ ಪರಮಾರ್ಥವಾಗಿರುವ ಸ್ವರೂಪವಾದ ಆತ್ಮದಿಂದಲೇ ಈ ಜಗತ್ತೆಲ್ಲವೂ ಆತ್ಮವಂತವಾಗಿದೆಯೋ, ಸ್ವರೂಪ ಉಳ್ಳದ್ದಾಗಿದೆಯೋ. ಕುರ್ಚಿಗೆ ಮರದಿಂದಲೇ ಸ್ವರೂಪ ಬಂದಿರೋದು. ಮರ ಇಲ್ಲದೆ ಬಾಗಿಲು, ಕುರ್ಚಿ, ಕಿಟಕಿ, ಮರ ಇಲ್ಲದೆ ಅದಕ್ಕೆ ಸ್ವರೂಪವೇ ಇಲ್ಲ. ಮರವೇ ಈ ರೀತಿ ಬಾಗಿಲು, ಚೌಕಟ್ಟು ಅಂತ ಹೆಸರುವಾಗುತ್ತೆ. ಹಾಗೆ ಈ ಎಲ್ಲ ನಾಮರೂಪಾತ್ಮಕ ಜಗತ್ತೆಲ್ಲವೂ ಸದ್ರೂಪನಾದ ಯಾವ ಆತ್ಮದಿಂದಲೇ ಆತ್ಮವಂತವಾಗಿದೆಯೋ, ಸ್ವರೂಪ ಉಳ್ಳದ್ದಾಗಿದೆಯೋ, ಆ ಸತ್ಯಂಬ ಹೆಸರಿನ ಆ ತತ್ವವೇ ಕಾರಣವು ಅಂದ್ರೆ ಸತ್ಯವಾಗಿರ್ತಕ್ಕದ್ದು. ಇಲ್ಲಿ ಸತ್ಯ ಅಂದ್ರೆ ಕಾಲತ್ರಯದಲ್ಲಿ ಇರೋ ಸತ್ಯ ಅಲ್ಲ, ಕಾಲತ್ರಯವೂ ಇಲ್ಲಿ ಬಾಧಿತವಾಗತ್ತೆ, ಅವಸ್ಥಾತ್ರಯವೂ ಬಾಧಿತವಾಗತ್ತೆ. ಸ್ವಯಂ ಅವಸ್ಥಾತ್ರಯಾತೀತವಾಗಿ, ಕಾಲತ್ರಯಾತೀತವಾಗಿ, ದೇಶಾತೀತವಾಗಿ ತನ್ನದೇ ಆದ ಸ್ವರೂಪದಿಂದ ಇರತಕ್ಕದ್ದಾದ ಒಂದು ತತ್ವ, ಅದು ಸತೋರ್ಭಾವ ಸತ್ಯಂ, ಸನ್ಮಾತ್ವ ಇರುವುದು. ಹಾಗೆ ಭಾಷಿಕರು ಪರಮಾರ್ಥ ಸೇರಿಸಿದರು. ಇದು ವ್ಯಾವಹಾರಿಕ ಸತ್ವ, ಪ್ರಾತಿಭಾಸಿಕ ಸತ್ವ, ಪರಮಾರ್ಥ ಸತ್ವ ಮೂರು ತರಹ. ಕಪ್ಪೆ ಚಿಪ್ಪ ತೋರುವ ಬೆಳ್ಳಿ, ಹಗ್ಗದಲ್ಲಿ ತೋರುವ ಹಾವು ಪ್ರಾತಿಭಾಸಿಕ ಸತ್ವದು, ಆ ಕಾಲಕ್ಕೆ ಮಾತ್ರ ತೋರೋದು. ಅದೇ ಈ ಪುಸ್ತಕ, ಪೆನ್ನು, ಗಡಿಗೆ, ಕುರ್ಚಿ, ಮನೆ, ಜನ ಇದೆಲ್ಲ ವ್ಯಾವಹಾರಿಕ ಸತ್ಯ, ವ್ಯವಹಾರದಲ್ಲಿ ಇದೇ ಇದೆ ಒಪ್ಕೊಂಡಿರೋದು. ಆದ್ರೆ ಪರಮಾರ್ಥ ಅದೇ ಈ ಎರಡಾಗಿ ತೋರ್ತಿರೋದು, ಮೂರಾಗಿ. ಪರಮಾರ್ಥ ಸತ್ಯ ಅಂತೂ ಅದಕ್ಕೆ ಹೆಸರು, ವ್ಯವಹಾರದಲ್ಲಿ ಇದೇ ಇದೆ ಅನ್ಸ್ಕೊಳ್ತಾ ಇರೋದು ಅದೇ ಕಪ್ಪೆ ಚಿಪ್ಪಲ್ ಬೆಳ್ಳಿಯಾಗಿ ಹಗ್ಗದ ಹಾವಾಗಿ ತೋರ್ತಾ ಇರೋದು ಅದೇ. ಒಂದೇ ಸತ್ಯ ಮೂರಾಗಿ ತೋರ್ತಾ ಇದೆ. ಮೂರು ಸತ್ಯ ಇದೆ ಅಂತ ಮಾತ್ರ ಮಾಡ್ಕೋಬಾರ್ದು. ವ್ಯಾವಹಾರಿಕ ಸತ್ಯ ಬೇರೆ, ಪ್ರಾತಿಭಾಷಿಕ ಸತ್ಯ ಬೇರೆ, ಪರಮಾರ್ಥ ಸತ್ತಾತ್ರಯ ಅಂತ ಅನ್ಕೋಬಾರ್ದು. ಸತ್ತಾತ್ರಯವಾದ ಭಾಷೆಗಾರ ಒಪ್ಪಿಗೆ ಇಲ್ಲ. ಒಂದು ಸತ್ಯ ಮೂರು ತರಹ. ಈ ಪ್ರಾತಿಭಾಸಿಕ ಸತ್ತು ಮತ್ತೆ ವ್ಯಾವಹಾರಿಕ, ನೀವಲ್ಲಿ ಇದ್ದೀರಾ ಅನ್ನೋದು ವ್ಯಾವಹಾರಿಕ ಸತ್ಯ. ನೀವು ಮಾತಾಡ್ತಾ ಇದ್ದೀರಾ, ನೀವು ಕೇಳ್ತಿದ್ದೀರಾ, ವ್ಯವಹಾರ ಒಪ್ಕೊಂಡಿದ್ದೀವಿ ಅಷ್ಟೇ, ಅದು ಪರಮಾರ್ಥ ಸತ್ಯ ಅಲ್ಲ. ಅದೇ ಕಪ್ಪೆ ಚಿಪ್ಪಲ್ಲಿ ಬೆಳ್ಳಿ, ಹಗ್ಗದಲ್ಲಿ ಹಾವು ಅನ್ನೋದು ಆ ವ್ಯವಹಾರದಲ್ಲೇ ಅದು ಇರೋದಿಲ್ಲ. ಅದು ಅವರವ್ರಿಗೆ ಮಾತ್ರ ತೋರುವಾಗ ಮಾತ್ರ ಇದೆ ಅನ್ಸ್ಕೊಳ್ತೆ. ತೋರಿಕೆ ಕಾಲದಲ್ಲಿ ಮಾತ್ರ ಇರುವಿಕೆ ಪಡ್ಕೊಂಡದ್ದು ಪ್ರಾತಿಭಾಷಿಕ ಸತ್ಯ. ವ್ಯವಹಾರದಲ್ಲಿ ಕೊಟ್ಟು ತಂದು ನೋಡಿ ಕೇಳಿ ಮಾಡಿ ವ್ಯವಹಾರ ಮಾಡಿ ಬರೋದು ವ್ಯಾವಹಾರಿಕ ಸತ್ಯ. ಅದ್ರಲ್ಲಿ ನೀರಿರುತ್ತೆ, ಅದು ಕುಡಿದು ಬಾಯಾರಿಕೆ ಹೋಗುತ್ತೆ, ಅದೇ ವ್ಯಾವಹಾರಿಕ ಸತ್ಯ. ಅದೇ ಮಿರಾಜ್ ಇದೆಯಲ್ಲ, ಅದು ವ್ಯಾವಹಾರಿಕ ಸತ್ಯವೂ ಅಲ್ಲ, ಅದು ಇಲ್ಯೂಷನ್. ಅಂದ್ರೆ ನಮಗೂ ವ್ಯವಹಾರದಲ್ಲಿ
ವ್ಯವಹಾರದಲ್ಲೇ ನಾವೆಲ್ಲ ಸುಳ್ಳು ಒಪ್ಕೊಂಡಿದೀವಿ. ಆದ್ರೆ ಅದಕ್ಕೆ ಪ್ರಪಂಚವನ್ನು ವ್ಯವಹಾರ ಸುಳ್ಳು ಒಪ್ಕೊಂಡಿಲ್ಲ. ಈ ಪ್ರಪಂಚ ಪಂಚಭೂತ ಇದೆ, ನಾಮರೂಪ ಇದೆ, ಸ್ಥಾಪನ ಜಂಗಮ ಇದೆ, ಜನರೆಲ್ಲ ಇದ್ದಾರೆ, ಇದು ವ್ಯವಹಾರ ಸತ್ಯ. ಈ ಎರಡು ಸತ್ಯವಾಗಿಯೂ ಆ ಸತ್ಯವೇ ತೋರ್ತಿರೋದು. ಪರಮಾರ್ಥ ಸತ್ಯವಾದ ಪರಬ್ರಹ್ಮವೇ ವ್ಯವಹಾರಿಕ ಸತ್ಯವಾಗಿಯೂ ಪ್ರಾತಿಭಾಸಿಕ ಸತ್ಯವಾಗಿಯೂ ತೋರ್ತಾ ಇದೆ. ನಿಜವಾಗಿ ಹಗ್ಗದ ಎಕ್ಸಾಂಪಲ್ ಎರಡೇ ಇರೋದು, ವ್ಯಾವಹಾರಿಕ ಮತ್ತೆ ಪಾರಮಾರ್ಥಿಕ. ಅದರಲ್ಲಿ ವ್ಯಾವಹಾರಿಕ ಸತ್ಯ, ಅದು ಹಾವು ಪ್ರಾತಿಭಾಸಿಕ ಸತ್ಯ. ಅದು ತೋರೋ ಕಾಲ ಅಷ್ಟಕ್ಕೆ ಇರುತ್ತೆ. ಹಗ್ಗ ಅಂತ ಗೊತ್ತು ಮಾಡ್ಕೊಳ್ಳೋದು ಹಾವು ಹೋಗ್ಬಿಡುತ್ತೆ, ಇರೋದೇ ಇಲ್ಲ. ಹಂಗಂದ್ರೆ ಮತ್ತೆ ಎಂಟೈರ್ ಯೂನಿವರ್ಸೇ ಪ್ರಾತಿಭಾಸಿಕ ಅನ್ಬೋದಲ್ಲ, ಯಾಕಂದ್ರೆ ಎಲ್ಲಾನು ಪರಮಾರ್ಥ ಸತ್ಯದಲ್ಲಿ ನಿಂತಾಗ ಇಡೀ ವ್ಯಾವಹಾರಿಕ ಸತ್ಯನು ಪ್ರಾತಿಭಾಸಿಕ ಆಗುತ್ತೆ. ಪರಮಾರ್ಥ ಸತ್ಯ ನೀನು ನೋಡುತ್ತಲೇ ತಿಳಿಯುತ್ತಲೇ ಎಂಟೈರ್ ಯೂನಿವರ್ಸ್ ಅಲ್ಲೇ ಪ್ರಾತಿಭಾಸಿಕ ಮಾಡುತ್ತೆ. ಮಾಯಾ ಮಾತ್ರ ವಿಧಂ ದ್ವೈತಂ ಗೋಡಪಾದ ಹೇಳಿದಾರಲ್ಲ, ಆ ಅನುಭವಕ್ಕೆ ಹೋಗಿ ನಿಂತ್ಬಿಡ್ತಾರೆ. ಈಗ ವ್ಯಾವಹಾರಿಕದಲ್ಲಿ ಯಾವ್ದು ಮಾತ್ರ ಇಲ್ಯೂಷನ್ ತರ ಕಾಣುತ್ತೆ ಅದು ಪ್ರಾತಿಭಾಸಿಕ ಆಗುತ್ತೆ. ಹೌದು, ವ್ಯವಹಾರದಲ್ಲಿ ಇಲ್ಯೂಷನ್ ಆಗ್ತದೆ ಪ್ರಾತಿಭಾಸಿಕ. ವ್ಯವಹಾರದಲ್ಲಿ ನಾವೆಲ್ಲ ಒಪ್ಕೊಂಡಿರೋದು ವ್ಯಾವಹಾರಿಕ. ನೀವು ಅಲ್ಲಿ ಕೂತಿದ್ದೀರಾ, ಪಾಠ ಕೇಳ್ತಾ ಇದ್ದೀರಾ, ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ಇದೆಲ್ಲ ವ್ಯಾವಹಾರಿಕ ಸತ್ಯ ಒಪ್ಕೊಂಡಿದ್ದೀವಿ. ಅದು ಇಲ್ಲೇ ಮಿರಾಜು ಅಥವಾ ರೋಪಲ್ ಸ್ನೇಹಪೂರ್ಣದಾಗಲಿ ಅಥವಾ ಅದೆಲ್ಲ ಪ್ರಾತಿಭಾಸಿಕ. ಅದು ಪ್ರಾತಿಭಾಸಿಕ ಸಾಮಾನ್ಯವಾಗಿ ಇಂಡಿವಿಜುವಲ್, ವ್ಯಾವಹಾರಿಕ ವ್ಯವಹಾರದಲ್ಲಿ ಎಲ್ರಿಗೂ ಒಪ್ಪಿಗೆ. ಪರಮಾರ್ಥ ಸತ್ಯ ಮಾತ್ರ ಅದು ಅದು ಶ್ರುತಿ ಸಮ್ಮತವಾದ ಅನುಭವ ಸಮ್ಮತವಾದಂತಹ ವಿಚಾರ. ಅದು ವಿಚಾರದ ಕೊನೆಯಲ್ಲಿ ಗೊತ್ತಾಗೋದು, ಸಹಜವಾಗಿ ಎಲ್ರಿಗೂ ಗೊತ್ತಾಗಲ್ಲ. ಅದಕ್ಕೆ ತುಂಬಾ ವಿಚಾರ ಮಾಡಿ ಸಾಧನೆ ಮಾಡಿ ಅದರ ತತ್ವವನ್ನು ಕಂಡುಕೊಂಡವ್ರಿಗೆ ಮಾತ್ರ ಪರಮಾರ್ಥ ಸತ್ಯದ ಪರಿಚಯ ಇರುತ್ತೆ. ಲೋಕದವರಿಗೆಲ್ಲ ವ್ಯವಹಾರ ಸತ್ಯ, ವ್ಯವಹಾರ ಅಷ್ಟೇ, ವ್ಯವಹಾರ ನೀರು ಬರೋದೇ ಇಲ್ಲ ಅವರು. ಯಾವ ಆತ್ಮನಿಂದಲೇ ಇದೆಲ್ಲವೂ ಆತ್ಮವಂತವಾಗಿದೆಯೋ, ಆತ್ಮವುಳ್ಳದ್ದಾಗಿದೆಯೋ, ಇದೆಲ್ಲವೂ ಜಗತ್ತಲ್ಲವೂ ಆ ಸತ್ಯಂಬ ಹೆಸರಿನ ಕಾರಣವಾದ ಬ್ರಹ್ಮವೇ ಸತ್ಯವು. ಅದು ಪರಮಾರ್ಥ ಸತ್ಯ. ಪರಮಾರ್ಥ ಏಕರೂಪೇಣ ಸ್ಥಿತವೋ ಅಸ್ತ ಪರಮಾರ್ಥ. ಯಾವ ದೇಶ ಕಾಲ ಅವಸ್ಥೆಯಲ್ಲೂ ಚೇಂಜ್ ಆಗದೆ ಇರೋದು. ಆದ್ರೆ ಕಾಲ ಕಾಲದಲ್ಲಿ ಚೇಂಜ್ ಆಗಲ್ಲ, ದೇಶ ದೇಶದಲ್ಲಿ ಚೇಂಜ್ ಆಗಲ್ಲ. ಆದ್ರೆ ಕಾಲ ದೇಶ ಅವಸ್ಥೆಯಲ್ಲಿ ಚೇಂಜ್ ಆಗ್ಬಿಡುತ್ತೆ. ರಾತ್ರಿ 11 ಗಂಟೆ ಮಲ್ಕೊಂಡಿರೋದು ಕನಸಿನಲ್ಲಿ ಮಠ ಮಧ್ಯಾಹ್ನ 2 ಗಂಟೆ 3 ಗಂಟೆ ಬೀಸಿ ತಿರುಗ್ತಾರೆ, ಕನಸಾಗ್ಬಿಡುತ್ತೆ. ಅಂದ್ರೆ 11 ಗಂಟೆ ಮಲಗಿದ್ದು ನಿಜಾನ, ಮಧ್ಯಾಹ್ನ ಬಿಸಿಲು ಓಡಾಡ್ತಾ ಇರೋದು ನಿಜವೋ ಕನಸಲ್ಲಿ ಕೇಳಿದ್ರೆ ಅನುಭವ ಕಾಲಕ್ಕೆ ಆ ಕನಸಿನ ಅನುಭವ, ಮಠ ಮಧ್ಯಾಹ್ನ ಬಿಸಿಲು ತಿರುಗ್ತಾ ಇದ್ದ ಅನುಭವ. ವ್ಯವಹಾರದಲ್ಲಿ ರಾತ್ರಿ ಮಲಗಿದ್ದೀನಿ ನಾನು 11 ಗಂಟೆಗೆ ರೂಮಲ್ಲಿ ಮಲಗಿದ್ದೀನಿ, ವ್ಯಾವಹಾರಿಕ. ಅದೇ ವ್ಯವಹಾರದ ಇದು ಅವಸ್ಥೆಯಲ್ಲಿ ಚೇಂಜ್ ಆಗ್ಬಿಡುತ್ತೆ. ಕನಸಿಂದ ಎಚ್ಚಕ್ಕೆ ಬರಲ್ಲ, ಎಚ್ಚರದ ಕನಸಿಗೆ ಬರಲ್ಲ. ಈ ಕಾಲದೇಶ ಇಲ್ಲೇ, ಆ ಕಾಲದೇಶ ಅಲ್ಲೇ, ಈ ಪ್ರಪಂಚವೂ ಇಲ್ಲೇ, ಆ ಪ್ರಪಂಚ ಎಲ್ಲ ಇದೆ. ಆದ್ರೆ ಆತ್ಮನು ಮಾತ್ರ ಇಲ್ಲೂ ಅಲ್ಲೂ ಸಮಾನ, ಮೂರವಸ್ಥೆಗೂ ಸಮಾನ. ಮೂರವಸ್ಥೆಯನ್ನು ಬಿಟ್ಟಿದ್ದಾರೆ. ಅವನು ಯಾವ ಅವಸ್ಥೆಯಲ್ಲೂ ಚೇಂಜ್ ಆಗಲ್ಲ. ಎಲ್ಲ ಆಕಾಶಾದಿನೂ ಚೇಂಜ್ ಆಗ್ಬಿಡುತ್ತೆ. ಭೂಮಿನೂ ಬುದ್ಧಿ ಬಂದಾಗ ಆಕಾಶನ ಬುದ್ಧಿ ಬಿಟ್ಟು ಹೋಗ್ಬಿಡುತ್ತೆ. ನೀರಿನ ಪ್ರತ್ಯಯ ಬಂದಾಗ ಆಕಾಶ ಪ್ರತ್ಯಯ ಇರೋದೇ ಇಲ್ಲ. ಹಾಗೆ ಆತ್ಮ ಪ್ರತ್ಯಯ ಬಿಟ್ಟು ಹೋಗೋದೇ ಇಲ್ಲ. ಯಾಕಂದ್ರೆ ನೀರಿನ ಪ್ರತ್ಯಕ್ಕೂ ಆಕಾಶನ ಪ್ರತ್ಯಕ್ಕೂ ಇಲ್ಲ ಅನ್ನೋ ಪ್ರತ್ಯಕ್ಕೂ ಆತ್ಮನೇ ಬೇಕು. ಆತ್ಮನ ಒಂದು ಅನುಭವದ ಬೇಸಿಕ್ ಮೇಲೆ ನಾವು ಇಲ್ಲ ಇದೆ ಅನ್ನೋದನ್ನ ವೆರಿಫೈ ಮಾಡ್ಬೇಕು. ಅದನ್ನ ಅದು ಪರಮಾರ್ಥ ಸತ್ಯ. ಗುರುಗಳೇ, ಕನಸು ವ್ಯಾವಹಾರಿಕ ಸತ್ಯ ಅಂತ ತಗೊಳ್ಳೋದಾ ಅಥವಾ ಅಲ್ಲ? ಕನಸನ್ನು ನಾವು ಪ್ರಾತಿಭಾಸಿಕ ಅಂತ ಹೇಳ್ತೀವಿ ವ್ಯವಹಾರದಲ್ಲಿ. ಯಾಕಂದ್ರೆ ಕನಸಿನಲ್ಲಿ ಇವಾಗ ನಮ್ಗೆ ನಮ್ಮ ಅಪ್ಪ ಸತ್ತಂಗೆ, ನಮ್ಮ ಅಮ್ಮ ಸತ್ತಂಗೆ ಕನಸಾಯ್ತು ಅಂದಾಗ ನಾವು ಯಾರು ಒಪ್ಕೊಂಡಿಲ್ಲ. ನಿಮ್ಗೆ ಹಾಗೆ ತೋರಿ ಅದು ಇಂಡಿವಿಜುವಲ್ ಆದ್ರಲ್ಲ ವ್ಯಾವಹಾರಿಕ ಅನ್ನೋದು. ನಾವು ವ್ಯಾವಹಾರಿಕ ಅನ್ನುವಾಗ ಎಲ್ಲರಿಗೂ ಒಪ್ಪಿಗೆ ಆಗಿರೋದು ವ್ಯಾವಹಾರಿಕ, ಅವರವರಿಗೆ ಆದದ್ದು ಪ್ರಾತಿಭಾಸಿಕ. ಕನಸು ಇಂಡಿವಿಜುವಲ್ ತಾನೆ, ವೈಯಕ್ತಿಕ ತಾನೆ. ವೈಯಕ್ತಿಕವಾದದ್ದನ್ನು ನಾವು ಪ್ರಾತಿಭಾಸಿಕಕ್ಕೆ ತಗೊಳ್ತೀವಿ. ವ್ಯವಹಾರದಲ್ಲಿ ಆದ್ರೆ ನೀವು ಹೇಳಿದ್ರೆ ಕನಸು ಒಬ್ಬ ವ್ಯಕ್ತಿಗೆ ಆಗೋದು ಅನ್ನೋದು ಎಚ್ಚರ ದೃಷ್ಟಿಯಲ್ಲಿ ಹೇಳೋದು. ಎಚ್ಚರವೂ ಹೇಗೆ ಒಬ್ಬರಿಗೆ ಆಗೋದು, ಅಥವಾ ಕನಸು ಹೇಗೆ ಒಬ್ಬರಿಗೆ ಆಗೋದು, ಎಚ್ಚರವೂ ಒಬ್ಬರಿಗೆ ಆಗಿರೋದು. ನನ್ನ ಎಚ್ಚರದಲ್ಲೇ ನೀವೆಲ್ಲ ಸೇರಿ ಹೋಗಿದ್ದಾರೆ ಹೊರತು ನಿಮ್ಗೆಲ್ಲ ಎಚ್ಚರವಾಗಿದೆ ನನ್ನ ಅನುಭವ ಇಲ್ಲ. ಯಾಕೆ ನಿಮಗೆ ಎಚ್ಚರ, ನಿಮ್ಗೊಂದು ಅನುಭವ ಅನ್ನೋದು ಅಷ್ಟು ನನ್ನ ಅನುಭವವೇ ಹೊರತು ನನ್ನ ಅನುಭವ ಬಿಟ್ಟು ನಿಮ್ಮ ಎಚ್ಚರ, ನಿಮ್ಮ ಅನುಭವ ನನ್ನೊಂದು ಅನುಭವ ಆಗಲ್ಲ. ನನ್ನ ಅನುಭವದಲ್ಲಿಯೇ, ನನ್ನ ಎಚ್ಚರದಲ್ಲಿಯೇ ನೀವೆಲ್ಲ ಸೇರೋಗ್ಬಿಟ್ಟಿದ್ದೀರಾ, ಅಡಪಾಗ್ಬಿಟ್ಟಿದ್ದೀರಾ. ಹೇಗೆ ಕನಸಿನಲ್ಲಿ ನಾನು ಕಾಣ್ತಿದ್ರೆ
ನನ್ನ ಕನಸಿನ ಪ್ರಪಂಚದಲ್ಲೇ ಅಲ್ಲಿ ಎಲ್ಲಾ ಜನರು ಸೇರಿ ಹೋಗ್ತಾರೋ ಆ ಜನರು, ಅವರ ಪ್ರಮಾಣ, ಅವರ ಅನುಭವ ಎಲ್ಲವೂ ನನ್ನ ಇದರಲ್ಲಿ ಸೇರಿ ಹೋಗುತ್ತೆ. ಹಾಗೆ ಇಲ್ಲೂ ಕೂಡ ಈ ನನ್ನ ಎಚ್ಚರ ಅನ್ನುವ ಆ ದೊಡ್ಡ ಕಾನ್ಸೆಪ್ಟ್ ಅಲ್ಲಿ ಇಲ್ಲಿನ ಎಲ್ಲಾ ಜನರು, ಆ ಎಲ್ಲಾ ಜನರ ಪ್ರಮಾಣ ವ್ಯವಹಾರ ಮತ್ತೆ ಅವರ ಅನುಭವ ಅಷ್ಟು ನನ್ನ ಅನುಭವವೇ. ನನ್ನ ಅನುಭವ ನಿಮ್ಮ ಅನುಭವ, ನಿಮ್ಮ ಪ್ರಮಾಣ, ನಿಮ್ಮ ಇದು ಒಂದು ಇಲ್ವೇ ಇಲ್ಲ. ನಾವು ವ್ಯವಹಾರ ಒಪ್ಕೊಳ್ತೀವಿ. ನನ್ನ ಮನಸ್ಸಲ್ಲಿ ಏನಾದ್ರು ಹೇಳಿ ನೋಡೋಣ, ನಾವೆಲ್ಲ ನಿನ್ನಲ್ಲೇ ಇರೋದಾದ್ರೆ ನನ್ನ ಮನಸ್ಸಲ್ಲಿ ಏನ್ ಯೋಚನೆ ಇದೆ ನೀವು ಹೇಳಿ ನೋಡೋಣ ಅಂತನ್ನುವಾಗ ನೀವು ಕೇಳೋದು ನನ್ನ ಬುದ್ಧಿ ಹತ್ರ ಕೇಳ್ತಾ ಇದ್ದೀರಾ. ನನ್ನ ಬುದ್ಧಿ ಎಚ್ಚರ ನೋಡ್ತಾ ಇದ್ದೀನಿ ನಾನು ಅಂತಿಲ್ಲ. ನನ್ನ ಬುದ್ಧಿಯೂ ಎಚ್ಚರ ಒಳಗಿನ ಒಂದು ಪಾರ್ಟ್. ಆದರೆ ನಿಜವಾಗಿ ನಾನಾಗಿರುವ ಸ್ವರೂಪಕ್ಕೆ ನಿನ್ನ ಬುದ್ಧಿಯು, ನಿನ್ನ ಇದು ಎಲ್ಲ ಪರಮಾತ್ಮ ಎಲ್ಲವೂ ನನ್ನ ಇದಕ್ಕೆ ಸೇರಿತ್ತು. ನಾನು ಏನ್ ನೀನು ಯೋಚನೆ ಮಾಡ್ತಾ ಇದೀಯಾ ನಾನು ಅಂತೀನಿ, ಅದು ನನ್ನ ಅನುಭವವೇ. ಉದಾಹರಣೆಗೆ ನೀವು ಈಗ ಯಾವುದೋ ಒಂದು ರಾಜಕೀಯ ವಿಚಾರ ಯೋಚನೆ ಮಾಡ್ತಾ ಇದ್ದೀರಾ ನಾನು ಅಂದೇ ಅನ್ಕೊಳ್ಳಿ. ನೀವು ಅಲ್ಲುಗಳಿದ್ರೆ ನೀವು ಆ ಅಲ್ಲುಗಳಿರೋ ಪ್ರತಿಯೂ ನಾನು ಕಲ್ಪನೆ ಮಾಡಿದ ಪ್ರತಿಯೂ ಅಷ್ಟು ನನ್ನ ಅನುಭವವೇ. ಆದ್ರಿಂದ ನನ್ನ ಅನುಭವ ನಿಮ್ದು ಅನುಭವ ಬರೋದೇ ಇಲ್ಲ ನನಗೆ. ಹಾಗೆ ನೋಡಿದ್ರೆ ಗುರುಗಳೇ, ನಾವ್ ಯಾವ ಸತ್ಯದ ನೆಲೆಯಲ್ಲಿ ನಿಂತಿರ್ತೀವೋ ಅದಕ್ಕಿಂತ ಕೆಳಗಿನ ಸತ್ಯ ಪ್ರಾತಿಭಾಸಿಕ ಅಂತ, ಮೇಲಿನ ಸತ್ಯ ಪಾರಮಾರ್ಥಿಕ ಅಂತ ತಗೋಬಹುದು. ಮತ್ತೆ ಯಾವ ಸತ್ಯದ ನೆಲೆಯಲ್ಲಿ ನಿಂತಾಗ ಬೇರೆ ಸತ್ಯಗಳೇ ಇಲ್ವೋ ಅದು ಪರಮಾರ್ಥ, ನಿಜವಾದ ಸತ್ಯ ಅಂತ ತಗೋಬಹುದಲ್ವಾ? ಹಾಗೆ ಅದೇ ಅರ್ಥ ಅದಕ್ಕೆ. ಎಲ್ಲವನ್ನು ಬಾಧೆ ಮಾಡುವ ಒಂದು ಪರಮಾರ್ಥ ಸತ್ಯ ಅನುಭವ ಬಂದಾಗ ಯಾವ ಸತ್ಯ ಉಳಿಯೋದು ಎಲ್ಲ ಪರಮಾರ್ಥ ಸತ್ಯ. ಕೆಳಮಟ್ಟದ ಎಲ್ಲಾ ಸತ್ಯ. ಇವಾಗ ಮಕ್ಕಳಿಗೆ ಅಮ್ಮ ಆಟ ಆಡ್ಬೇಕಾದ್ರೆ ಅದು ಯಾವಾಗ ಸತ್ಯದಲ್ಲ ಆಟ ಆಡ್ತಾ ಇರ್ತಾರೆ 4 ಜನ, ಆದ್ರೆ ಪ್ರಾತಿಭಾಷಿಕವೇ ಅದು. ಆ ಮಕ್ಕಳು ಅಮ್ಮ ಆಡಿ ಚದರಂಗ ಆಡ್ತೀವಿ, ಒಂದು ರಾಜ, ಒಂದು ಮಂತ್ರಿ, ಒಂದು ರಥ, ಒಂದು ಕುದುರೆ, ಒಂದು ಆನೆ ಅಂತೀವಿ. ಅದು ಯಾವಾಗ ಸತ್ಯವೋ ಪ್ರಾತಿಭಾಷಿಕ ಸತ್ಯವೋ ಅಂದ್ರೆ ಪ್ರಾತಿಭಾಷಿಕವೇ ಅದು. ಆದ್ರೆ ಪ್ರಾತಿಭಾಷಿಕ ಆಟ ಆಡಕ್ಕಾಗಲ್ಲ. ಆಟ ಆಡುವಾಗ ನಿಜ ಅಂದ್ಕೊಂಡು ಆಟ ಆಡ್ಬೇಕು. ಆದ್ರೆ ವ್ಯವಹಾರದಲ್ಲಿ ನಾವೇನ್ ಅನ್ಕೊಂಡಿದೀವಿ, ಎಲ್ಲರಿಗೂ ಒಪ್ಪಿಗೆ ಆಗಿರೋದಲ್ಲ ವ್ಯವಹಾರ ಅಂತೂ, ಅವರವರಿಗೆ ಮಾತ್ರ ಸೀಮಿತವಾಗಿರೋದು ಪ್ರಾತಿಭಾಷಿಕ ಅಂತೂ, ಎಲ್ಲರಿಗೂ ಬರದೇ ಇದ್ದು ಈ ರೀತಿ ಸಾಮಾನ್ಯ ಮಾಡ್ಕೊಂಡಿದ್ದೀವಿ. ನೀವು ಹೇಳ್ದಂಗೆ ಕೆಳಮಟ್ಟದ ಸತ್ಯವಲ್ಲ ಪ್ರಾತಿಭಾಷಿಕ, ಮೇಲ್ಮಟ್ಟದ ಸತ್ಯ ವ್ಯಾವಹಾರಿಕ. ಯಾವತ್ತಿಗೂ ಬದಲಾವಣೆ ಪರಮಾರ್ಥ ಸತ್ಯವೇ ನಿಜವಾದ ಒಂದು ಸತ್ಯ ಅಂತ ಹಾಗಿಟ್ಕೋಬಹುದು. ಅದು ಪರಮಾರ್ಥ ಸತ್ಯ ಅಂದ್ರೆ ಎಂದೆಂದಿಗೂ ಬದಲಾವಣೆ ಆಗದ. ಅದು ಎಂದೆಂದಿಗೂ ಅಂದ್ರೆ ಕಾಲದಲ್ಲಲ್ಲ, ಯಾವ್ಯಾವಾಗ ಅನುಭವನ್ನ ನೀವು ಗಮನಿಸಿದಾಗಲೂ ಅದು ಏಕರೂಪವಾಗಿ ಇರುತ್ತೆ. ಅನುಭವವನ್ನು ಗಮನಿಸುವ ಪ್ರಕಾರಕ್ಕೆ ಎಂದೆಂದಿಗೂ ಒಂದೇ ಹೊರತು ಕಾಲದಲ್ಲಿ ಎಂದೆಂದಿಗೂ ಇಲ್ಲ ಅದಕ್ಕೆ. ಅತಃ ಸೇವ ಆತ್ಮ ಜಗತಃ ಆತ್ಮ ಜಗತಃ ಪ್ರತ್ಯಕ್ ಸ್ವರೂಪಂ ಸತತ್ವಂ ಯಾಥಾತ್ಮ್ಯಂ. ಅದರಿಂದ ಜಗತ್ತಿಗೆ ಅದೇ ಆತ್ಮವಾಗಿದೆ, ಅದೇ ಸ್ವರೂಪವಾಗಿದೆ. ಅದು ನಮ್ಮೆಲ್ಲರ ಪ್ರತ್ಯಕ್ಷ ಸ್ವರೂಪ. ಇದು ಬಹಳ ಆಶ್ಚರ್ಯ. ನಮಗೂ ಅರಿವಿಲ್ಲದೆ ನಮ್ಮ ಅನುಭವಾತ್ಮಕವಾದ ಆತ್ಮನು ಇಡೀ ಜಗತ್ತಿಗೆಲ್ಲ ತಿರುಳಾಗಿದೆ ಅಂತಂದ್ರೆ ನಮ್ಗೆ ಒಪ್ಪೋಕೆ ಆಗಲ್ಲ. ನಾನ್ ಮೊನ್ನೆ ಒಂದು ಇಂಥ ಡೇಟಲ್ಲಿ ಹುಟ್ಟಿದವನು, ನಮ್ಮ ತಂದೆ ಅಜ್ಜ ಮುತ್ತಜ್ಜ ಹಿಂದಿದ್ದವರು, ನಾನು ಹೋದವರು ಪ್ರಪಂಚ ಇರುತ್ತೆ, ಎಲ್ಲ ಜನರು ಇರ್ತಾರೆ. ನಮ್ಮ ಈ ವ್ಯಾವಹಾರಿಕವಾದ ಕಲ್ಪನೆ ಬಲವಾಗಿ ಹಿಡ್ಕೊಂಡ್ಬಿಟ್ಟಿದೆ. ಅದು ಅನುಭವ ಅಂತ ಕೇಳಿದ್ರೆ ನಮ್ಮ ಅಜ್ಜ ಮುತ್ತಜ್ಜ ತಾತಜ್ಜ ಎಲ್ಲರೂ ನನ್ನ ಪ್ರತ್ಯಯವೇ, ಮುಂದಿನವರೆಲ್ಲ ನನ್ನ ಪ್ರತ್ಯವೇ. ನಾನು ಆ ಪ್ರತ್ಯೇಕ ಸಾಕ್ಷಿಯಾಗಿರೋವನೇ ಹೊರತು ನಾನು ಪ್ರತ್ಯೇಕಾಗ್ಲಿ ಮುಂದಕ್ಕಾಗ್ಲಿ ಬಂದವನೇ ಅಲ್ಲ, ಪ್ರತ್ಯೇಕ ಹಿಂದಿರೋವನು. ಹಾಗಾಗಿ ನನಗೆ ಕಾಲದೇಶ ಸಂಬಂಧವೂ ಇಲ್ಲ, ಯಾವ ಅವಸ್ಥಾ ಸಂಬಂಧವೂ ಇಲ್ಲ, ನಿತ್ಯ ವರ್ತಮಾನ ಕಾಲ. ಹಾಗಾಗಿ ಎಲ್ಲರ ತಿರುಳು ನಾನೇ ಆಗಿದ್ದೀನಿ. ನಾನೇನು ನಾನು ಅನ್ಕೊಂಡ ನಾನಲ್ಲ, ನಾನು ಡೂಪ್ಲಿಕೇಟ್. ನಾನು ಇನ್ನೊಂದು ತಾನಿದ್ದಾನೆ, ಒರಿಜಿನಲ್ ತಾನೊಬ್ಬ ಇದ್ದಾನೆ, ಅದನ್ನು ವಿಚಾರ ಮಾಡಿಲ್ಲ. ಅದು ವಿಚಾರ ಮಾಡಕ್ ಬಿಡೋದಿಲ್ಲ. ಈ ಡೂಪ್ಲಿಕೇಟ್ ನಾನಿದ್ದಾನಲ್ಲ, ಇನ್ ಏನ್ ಮಾಡುದು ಒರಿಜಿನಲ್ ನಾನು ತಗೊಳಕ್ ಬಿಡೋಲ್ಲ. ಯಾಕಂದ್ರೆ ಇವನು ಇಲ್ಲ ಆಗ್ಬಿಡ್ತಾನೆ. ಈ ಡೂಪ್ಲಿಕೇಟ್ ನನಗೆ ನಾನಿಲ್ಲ ಆಗ್ತೀನೋ ಅದಕ್ಕೆ ಇಷ್ಟ ಇಲ್ಲ. ಹಾಗಾಗಿ ಈ ಡೂಪ್ಲಿಕೇಟ್ ನಾನು ಒರಿಜಿನಲ್ ನಾನು ವಿಚಾರ ಮಾಡಕ್ ಬಿಡಲ್ಲ. ಅದು ಯಾವ್ದಕ್ಕೆ ತಾನಿಲ್ಲ ಅಂತ ಆಗೋದು ಇಷ್ಟವಾಗತ್ತೆ, ಯಾವ್ದಕ್ಕೂ ಇಷ್ಟವಾಗಲ್ಲ. ನಾನಿಲ್ಲ ಅಂತ ಆಗೋದು ಯಾವ್ದಕ್ಕೂ ಇಷ್ಟವಾಗಲ್ಲ. ಅದೇ ರೀತಿ ಡೂಪ್ಲಿಕೇಟ್ ನಾನುಗೂ ವಿಚಾರ ಮಾಡಕ್ ಹೋದ್ರೆ ತಾನಿಲ್ಲ ಆಗ್ತೀನಲ್ಲ ನಾನು ಒಂದೇ ಕಾರಣಕ್ಕೆ ಡೂಪ್ಲಿಕೇಟ್ ನಾನು ಪರಮಾರ್ಥ ನಾನು ವಿಚಾರ ಮಾಡಕ್ ಬಿಡಲ್ಲ. ಅದು ಹಠ ಮಾಡುತ್ತೆ, ಹೀಗೆ ಇರೋದು ಇದೇ ಸತ್ಯ, ಅದಿಲ್ಲ, ಹಂಗೆ ಬರುತ್ತೆ. ಆದ್ರೆ ಯಾವಾಗ ಶ್ರುತಿ ಅನುಸಾರವಾಗಿ ಆಗಮಾಂಶ ಅನುಸಾರವಾಗಿ ಅನುಭವಾನುಸಾರ ವಿಚಾರ ಮಾಡ್ತಾನೋ ಆಗ ಒಪ್ಕೊಂಡ್ಬಿಡ್ತಾನೆ. ಓ ಹೌದು, ಇದು ಬರೀ ಅಭಿಮಾನ ಅಷ್ಟೇ, ಅದು ಒಣ ಅಭಿಮಾನ. ಒಣ ಅಭಿಮಾನದಿಂದ ನಾನು ಅಂತಿದ್ದೀನಿ ಹೊರತು ನಾನು ಅದಕ್ಕೆ ಎಂಟಿಟಿ ಇಲ್ಲ ಮೊದಲು. ಅದೇ ಪ್ರತ್ಯಕ್ಷ ಸ್ವರೂಪ. ಈ ಸತ್ತು ನಮ್ಮೆಲ್ಲರ ತೀರ ಒಳಗಿನ, ಇಲ್ಲಿ ಒಳಗಿನ ಡಬ್ಬಿ ಒಳಗಿನ ಒಳಗೆ ಅಲ್ಲ. ಈ ಕುರ್ಚಿ ಒಳಗೆ ಮರ ಇದೆ,
ಪಂಚೆ ಒಳಗೆ ಹತ್ತಿದೆ ಅನ್ನೋ ಹಾಗೆ ಒಳಗೆ ಐಸ್ ಒಳಗೆ ನೀರಿದೆ ಅಂದ್ರೆ ಅದು ಒಳಗೇನು ಒಡೆದು ನೋಡ್ಬೇಕಾಗಿಲ್ಲ, ಐಸೇ ನೀರು. ಹಾಗೆ ಅದೇ ಅದರ ತಿರುಳು ಅಂತ ಅರ್ಥ. ಆ ಶಬ್ದಾರ್ಥ ಏನ್ ಮಾಡುತ್ತೆ, ಮೋಸ ಮಾಡುತ್ತೆ. ಪ್ರತ್ಯಕ್ಷನೆ ಒಳಗಿರುವ ಅಂದ್ರೆ ಇದು ಒಂದು ಕವರು ದೇಹ, ಅದರೊಳಗೆ ಇಂದ್ರಿಯ, ಅದರೊಳಗೆ ಮನಸ್ಸು, ಅದರೊಳಗೆ ಬುದ್ಧಿ, ಅದರೊಳಗೆ ನಾನು ಒಳಗೆಲ್ಲ ಕೂತ್ಕೊಂಡಿದೆ ಏನೋ ಕಲ್ಪನೆ ಮಾಡಬಾರ್ದು. ಹಂಗ್ ಕಲ್ಪನೆ ಮಾಡಬಾರ್ದು. ಎಲ್ಲರ ತಿರುಳು ಅಂದ್ರೆ ಎಲ್ಲವೂ ಕಲ್ಪಿತವೇ, ಅದೇ ಪರಮಾರ್ಥ. ಅದನ್ನೇ ಪ್ರತ್ಯಕ್ಷ ಸ್ವರೂಪ. ಇದು ಸತತ್ವ. ತತ್ವೇನ ಸಹ ವರ್ತತೆ ಸತತ್ವ, ಅದರ ತತ್ವ, ಅದರ ತಿರುಳು, ಅದರ ನಿಜ. ಯಾಥಾಜ್ಞ ಅಂತ ತಾತ್ಪರ್ಯ. ಯಥಾ ಆತ್ಮನೋ ಭಾವ ಯಾಥಾ, ಹೇಗಿರ್ತಕ್ಕದ್ದೋ ಹಾಗಿರ್ತಕ್ಕದ್ದು ಅದು ತತ್ವಾದ ಪರಮಾರ್ಥ ಸ್ವರೂಪ. ಅದು ಆತ್ಮಶಬ್ದಸ್ಯ ನಿರುಪಪದಸ್ಯ ಪ್ರತ್ಯಗಾತ್ಮನಿ ಗವಾದಿ ಶಬ್ದವನ್ ನಿರೂಢತ್ವ. ಬೆಂಕಿ ಅಂದ್ರೆ ಹೇಗೆ ಸುಡುವ ಪದಾರ್ಥಕ್ಕೆ ಹೆಸರು, ನೀರು ಅಂದ್ರೆ ಒದ್ದೆ ಮಾಡುವ ಪದಾರ್ಥಕ್ಕೆ ಹೇಗೆ ಹೆಸರು, ಹಸು ಅನ್ನೋದು ಒಂದು ಪ್ರಾಣಿಗೆ ಹೇಗೆ ಹೆಸರು, ಅದೇ ರೀತಿ ಆತ್ಮ ಅನ್ನೋ ಪದ ಯಾವ ಉಪಪದವೂ ಇಲ್ಲ. ಹಾಗೆ ಇಂದ್ರಿಯಾತ್ಮ, ದೇಹಾತ್ಮ, ಆ ರೀತಿ ಭೂತಾತ್ಮ ಅಂತ ಉಪಪದ ಇಲ್ಲದೇನೆ ಬರೀ ಪ್ಯೂರ್ ಆತ್ಮ ಶಬ್ದಕ್ಕೆ ಪ್ರತ್ಯಗಾತ್ಮನೇ ಅರ್ಥ. ತೀರ ಒಳಗಿರುವ ಪರಮಾರ್ಥ ಸ್ವರೂಪವೇ ಆತ್ಮ ಶಬ್ದಕ್ಕೆ ಅರ್ಥ. ಅದು ಅರ್ಥ ಅಂದ್ರೆ ಲಕ್ಷ್ಯಾರ್ಥವೇ, ವಾಚ್ಯಾರ್ಥ ಅಲ್ಲ. ಯಾಕಂದ್ರೆ ಅದು ವಾಚ್ಯಾರ್ಥವಾಗಬೇಕಾದ್ರೆ ಜಾತಿ, ದ್ರವ್ಯ, ಗುಣ, ಕ್ರಿಯಾ ಸಂಬಂಧ ಇರಬೇಕು. ಐದೂ ಇಲ್ಲ. ಆ ತತ್ವಕ್ಕೆ ಹುಟ್ಟಿಲ್ಲ. ಅಜಾತಿ ಅಂದ್ರೆ ಜಾತಿ ನಿಮಿತ್ತ ಶಬ್ದ ಬರಲ್ಲ, ನಿರ್ಗುಣವಾದ್ರೆ ಗುಣ ಸಂಬಂಧ ಬರಲ್ಲ, ಅವಿಕ್ರಿಯವಾದ್ರೆ ಕ್ರಿಯಾ ಸಂಬಂಧ ಬರಲ್ಲ, ಆಮೇಲೆ ಅದ್ವಿತೀಯವಾದ ಸಂಬಂಧವೂ ಬರಲ್ಲ. ಜಾತಿ, ಗುಣ, ಕ್ರಿಯಾ ಸಂಬಂಧ. ದ್ರವ್ಯ ಘಟಪಟಾದಿಗಳಂತ ವಸ್ತು ಅಲ್ಲ, ದ್ರವ್ಯವೂ ಅಲ್ಲ. ಹಾಗಾಗಿ 5 ಜಾಗದಲ್ಲಿ ಶಬ್ದ ಹೊರಡೋದು. ಈ 5 ಜಾಗಕ್ಕಿಂತ ಮೀರಿದ್ದಾಗಿದೆ ಆ ತತ್ವ. ಮನುಷ್ಯರು ಅಂತ ಒಂದು ಜಾತಿ ಶಬ್ದ, ನಾವೆಲ್ಲ ಮನುಷ್ಯರು ಅಂತ ಜಾತಿವಾಚಕ ಶಬ್ದ. ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು ಅಂತ ಪ್ರಾಣಿವಾಚಕ ಶಬ್ದಗಳಿವೆ. ಆಮೇಲೆ ಗಡಿಗೆ, ಬಟ್ಟೆ, ಪುಸ್ತಕ ಆಯ್ತು ದ್ರವ್ಯವಾಚಕ ಶಬ್ದಗಳು. ಅಡಿಗೆಯವರು, ಉಪಾಧ್ಯಾಯರು, ಡಾಕ್ಟ್ರು, ಇಂಜಿನಿಯರು ಅಂತ ಹೇಳಿ ಕ್ರಿಯಾವಾಚಕ ಶಬ್ದಗಳು. ಅದು ಗುಣ, ದಪ್ಪ, ಸಣ್ಣ, ಉದ್ದ, ಅಗಲ, ಬುದ್ಧಿವಂತ, ದಡ್ಡ, ಶ್ರೀಮಂತ ಇತ್ಯಾದಿಗಳು ಗುಣವಾಚಕ ಶಬ್ದಗಳು. ಆಮೇಲೆ ಅಣ್ಣ, ತಮ್ಮ, ತಂದೆ, ತಾಯಿ, ಮತ್ತ ಮಗ, ಮಾವ ಇವೆಲ್ಲ ಸಂಬಂಧವಾಚಕ ಶಬ್ದಗಳು. ಆಳು, ಯಜಮಾನ, ಸ್ವಾಮಿ, ಭೃತ್ಯ ಸಂಬಂಧವಾಚಕ. ಈ ಬ್ರಹ್ಮಕ್ಕೆ ಸಂಬಂಧವಾಚಕ ಶಬ್ದವನ್ನು ಬಳಸಕ್ ಬರಲ್ಲ, ದ್ರವ್ಯವಾಚಕ ಶಬ್ದವನ್ನು ಬಳಸಕ್ ಬರಲ್ಲ, ಕ್ರಿಯಾವಾಚಕ ಶಬ್ದವನ್ನು ಬಳಸಕ್ ಬರಲ್ಲ, ಯಾವ ಗುಣವಾಚಕ ಶಬ್ದ, ಕ್ರಿಯಾ ಯಾವ ಶಬ್ದವನ್ನು ಬಳಸಕ್ಕಾಗಲ್ಲ. ಆದ್ರೂ ನಮ್ಗೆ ಶಬ್ದವಲ್ಲದೆ ಬೇರೆ ತಿಳಿಸ್ಕೊಳಕ್ ಉಪಾಯ ಇಲ್ಲ. ಶಬ್ದವನ್ನೇ ಇಟ್ಕೋಬೇಕು. ಶಬ್ದವೇ ಉಪಾಯ, ಸಹಾಯ. ಅದನ್ನ ಇಂಡಿಕೇಟ್ ಮಾಡ್ಕೋಬೇಕು. ಅದನ್ನ ಬಿಟ್ಟು ಅದನ್ನ ತಿಳ್ಕೋಬೇಕು. ಈ ಸರ್ಕಸ್ ಅಲ್ಲಿ ಈ ಜೋಕಾಲಿ ಬಿಟ್ಟು ಹಾಗೆ ಕಾಲು ಹಿಡ್ಕೊಳ್ತಾರಲ್ಲ, ಈ ಪದವನ್ನು ಇಟ್ಕೊಂಡು ಪದವನ್ನು ದಾಟಿ ಹೋಗ್ಬೇಕು ನಾವು. ಆತ್ಮ ಅನ್ನೋ ಪದವನ್ನ ಇಟ್ಕೊಳ್ತಾ ಆತ್ಮ ಪದದಿಂದ ಲಕ್ಷಿತವಾದ ಅನುಭವದಲ್ಲಿ ನೆಲೆ ನಿಲ್ಲುತ್ತಲೇ ಆತ್ಮ ಪದಕ್ಕೂ ಇದು ವಾಚ್ಯವಲ್ಲ ಅಂತ ಹೇಳ್ಬಿಟ್ಟು ಕೇವಲವಾಗಿ ಮೌನ ಉಳಿದ್ಬಿಡೋದು. ಮೌನ ಅಂದ್ರೆ ವಾಗಿಂದ ಸಂಯಮ ಅಲ್ಲ, ಮೌನ ಅನ್ನೋ ಸ್ವರೂಪ. ಅದು ವಾಗಿಂದ ಸಂಯಮ ಮಾಡೋ ಮೌನ ಬೇರೆ, ಆ ಸ್ವರೂಪವೇ ಮೌನ ಸ್ವರೂಪ. ಅದು ಆ ಸ್ವರೂಪದಲ್ಲಿ ಯಾವ ಶಬ್ದ ಪ್ರತಿ ಇಲ್ಲ. ನಿದ್ದೆಯಲ್ಲಿ ಏನ್ ಮಾತು, ನಿದ್ದೆಯಲ್ಲಿ ಏನ್ ವ್ಯವಹಾರ, ಅದೇ ಅನುಭವ, ಅದೇ ಸ್ವರೂಪ, ಅದೇ ತಾನು. ಈಗಲೂ ಹಾಗೆ ನಾನು ಇರೋರು, ಅದು ಹಾಗಿದೀನಿ ಅಂತ ಅನ್ಕೊಂಡಿಲ್ಲ, ಹಾಗಿದೀನಿ ನಮ್ಗೆ ತಿಳ್ಕೊಳಕ್ ಆಗ್ತಾ ಬಿಡ್ತಾ ಇಲ್ಲ, ಕಷ್ಟ. ಗವಾದಿ ಶಬ್ದಗಳು ಹೇಗೆ ಒಂದು ರೂಢಿಯಿಂದ ಒಂದು ಪ್ರಾಣಿನ ಹೇಳುತ್ತೋ, ಆತ್ಮ ಶಬ್ದಗಳು ಕೂಡ ಉಪಪದವಿಲ್ಲದೆ ಇದ್ದಾಗ ಪ್ರತ್ಯಗಾತ್ಮನಲ್ಲಿ ಅದು ರೂಢ. ಅದಲ್ಲೇ ಹಾಗೆ ಕಠೋಪನಿಷತ್ತಿನಲ್ಲಿ 2:2 ಪರಾಂಚಿಖಾನಿ ವಿತರಣ ಸ್ವಯಂಭೂ ತಸ್ಮಾತ್ ಪರಾನ್ ಪಶ್ಯತಿ ನಾಂತರಾತ್ಮನ್ನಲ್ಲಿ. ಅಂತರಾತ್ಮ ಶಬ್ದ ಬರೆಯುವ ಭಾಷೆಗೆ ಬರೀತಾರೆ. ಯಚ್ಚಾಪ್ನೋತಿ ಯದಾ ದತ್ತೆ ಯಚ್ಚಾಸ್ತಿ ವಿಷಯಾನಿಹ ಯಚ್ಚಾಸ್ತಿ ಸಂತತೋಭಾವ ತಸ್ಮಾದ್ ಆತ್ಮೇತಿ ಕೀರ್ತ್ಯತೆ ಅಂತ ಹೇಳಿ ಆತ್ಮಶಬ್ದದ ನಿರ್ವಚನವನ್ನು ಪುರಾಣದ ವಾಕ್ಯ ತಗೊಂಡು ಮಾಡಿದ್ದಾರೆ. ಯಾವುದು ಎಲ್ಲವನ್ನೂ ಅನುಭವದಿಂದ ತಿಂತಿದೆಯೋ, ಯಾವುದು ತನ್ನ ಚೈತನ್ಯದಿಂದ ಎಲ್ಲವನ್ನು ಹಿಡಿತಾ ಇದೆಯೋ, ಯಾವುದು ಎಲ್ಲದರಲ್ಲೂ ಕಾನ್ಸ್ಟೆಂಟ್ ಆಗಿ ಸೇರ್ಕೊಂಡಿದೆಯೋ, ಇಚ್ಛಾಸಿ ಸರ್ವತ್ರ ಸಂತತೋ ಭಾವ, ಅದನ್ನು ಆತ್ಮ ಅಂತ ಹೇಳಿ ಕರೀತಾರೆ. ತಗೊಳ್ಳೋದು, ಆಪ್ನೋದಿಯಿಂದ ವ್ಯಾಪಿಸ್ಬೋದು, ಆದತೆ ತೆಗೆದುಕೊಳ್ಳೋದು, ಹೆಚ್ಚಾತಿ ವಿಷಯವನ್ನು ಅನುಭವಿಸೋದು, ಸಂತತವಾಗಿರೋದು. 4 ಅರ್ಥದಲ್ಲಿ ಆತ್ಮಶಬ್ದವನ್ನ ಬಳಸಿದ್ದಾರೆ. ಅಲ್ಲಿ
ಆತ್ಮಾನ ಪದವು ಕ್ರಿಯಾಪದದಿಂದ ಬಂದಂತ ಪದ. ಅಥ ಸಾತತ್ಯ ಗಮನೆ ಒಂದು, ಆಮೇಲೆ ಅಧಭಕ್ಷಣೆ ಎರಡು, ಆಮೇಲೆ ಆದತ್ತೆ ದುಲಾದಾನೆ ಅಲ್ಲ ಆದತ್ತೆ ದತ್ತೆಯಲ್ಲಿ ಅಲ್ಲ ಈ ರೀತಿ ಆಪ್ಲಾಪ್ತ ಆಪ್ಲಾತೀತ ಹಾಗೆ 4 ಕ್ರಿಯಾಪದಗಳ ಒಟ್ಟ ಇದರಿಂದ ಆತ್ಮಾನ ಪದ ಉತ್ಪತ್ತಿಯಾಗಿದೆ ಅಂತ ತೋರಿಸಿದ್ದಾರೆ. ಆಪ್ನೋತೀತ್ಯಾತ್ಮ, ಅತ್ತೀತ್ಯಾತ್ಮ, ಆದತ್ತೇತ್ಯಾತ್ಮ, ಅತತೀತ್ಯಾತ್ಮ ಅಂತ. ಅಥ ಸಾತತ್ಯ ಗಮನೆ ಇದು ಅನ್ವರ್ಥವಾಗಿ ಅದಕ್ಕೆ ಹೊಂದುದು. ಇದಿದ್ರೆ ವ್ಯವಹಾರ ಅಂತ ಒಂದಿದ್ದು ಹೊಂದೋದು. ಅದಕ್ಕೆ ವ್ಯವಹಾರವೇ ಇಲ್ಲ ಅಂದ್ರೆ ಅದು ತಗೊಳ್ಳೋದು ಇಲ್ಲ, ಕುಡಿಯೋದು ಇಲ್ಲ, ಮಾಡೋದು ಇಲ್ಲ, ಪಡ್ಕೊಳ್ಳೋದು ಇಲ್ಲ, ಆ ವಿಷಯ ಬೇರೆ. ಒಟ್ಟು ಗವಾದಿ ಶಬ್ದಗಳನ್ನ ಯಾವ ರೀತಿ ಒಂದು ಪ್ರಾಣಿಗೆ ರೂಢಿಯಾಗಿ ಇಟ್ಕೊಳ್ತೀವೋ ಆತ್ಮ ಶಬ್ದಕ್ಕೆ ದುರ್ಬಲವಾದಾಗ ಕೇವಲವಾದ ಶುದ್ಧರಾದ ಪರಿಪೂರ್ಣವಾದ ಪ್ರತ್ಯೇಕಾತ್ಮನ್ನೇ ಅದು ಹೇಳುತ್ತೆ. ಅತಃ ತತ್ಸತ್ ತ್ವಮಸಿ ಹೇ ಶ್ವೇತಕೇತೋ ಇತಿ. ಅತಃ ತತ್ಸತ್ ತಮಸಿ ಹೇ ಶ್ವೇತಕೇತೋ. ಆದ್ದರಿಂದ ಅದು ಸತ್ತು ಅದೇ ನೀನಾಗಿರುವೆ ಮಾತ್ರ ಇಲ್ಲ ಡೈರೆಕ್ಟ್ ಊಟ ಮಾತ್ರ ನೇರವಾಗಿ ಒಂದು ತತ್ಸತ್ ತ್ವಮಸಿ ಹೇ ಶ್ವೇತಕೇತು. ಅತಃ ತತ್ಸತ್ ಅದನ್ನ ಅದೇ ಸತ್ತು ಅದೇ ನೀನಾಗಿರುವೆ. ಈಗಲೇ ಆಲ್ರೆಡಿ ಆಗುವೆ ಅಲ್ಲ, ಆಗಿದ್ದೇ ಅಲ್ಲ, ಹಿಂದೆ ಆಗಿದ್ದೇ ಆಗಲಿ ಮುಂದೆ ಆಗುವೆ ಆಗಲಿ ಅಲ್ಲ, ಯಾವಾಗಲೂ ಅದೇ ಆಗಿರುವೆ. ಹಸಿ ಅನ್ನೋದು ವರ್ತಮಾನಾಪದೇಶ, ಪ್ರೆಸೆಂಟ್ ಟೆನ್ಸ್ ಅವನು. ಆಗಿರುವೆ ಆಲ್ರೆಡಿ ಈಗಲೂ ಅದೇ ಆಗಿ, ಅದು ನಾನು ಆ ರೀತಿ ಆಗಿಲ್ಲ, ಅದಲ್ಲ ಇದು ಅನ್ಕೊಂಡ್ರೆ ತಪ್ಪಲಿಕ್ಕೆ. ಈಗಲೂ ಯಾವಾಗಲೂ ಅದೇ ಸ್ವರೂಪದವನು. ಇಲ್ಲಿ ಶ್ವೇತಕೇತುವೆ ಸರಿಯಾಗಿ ನೋಡ್ಕೋ, ಆರೈದು ನೋಡು, ನೀನೇ ಬ್ರಹ್ಮವು. ಸರಿಯಾಗಿ ಒಳಹೊಕ್ಕು ನೋಡು, ಸರಿಯಾಗಿ ಗಮನಿಸಿ ನೋಡು, ನಿನಗಿಂತ ಮತ್ತೊಂದು ಬ್ರಹ್ಮವಾಗಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಬ್ರಹ್ಮ ಶಬ್ದಕ್ಕೆ ಆಲ್ ಪರ್ವೇಡಿಂಗ್ ಅಂತ ಅರ್ಥ. ಅದು ನಿನ್ನಲ್ಲಿಲ್ದೆ ಹೋದಾದಂಗ ಆಲ್ ಪರ್ವೇಡಿಂಗ್ ಆಗುತ್ತೆ. ನೀನ್ ಅಲ್ದೆ ಹೋದ್ರೆ, ನಿನ್ನಲ್ಲಿ ಇಲ್ದೆ ಹೋದ್ರೆ ಅದು ಆಲ್ ಪರ್ವೇಡಿಂಗ್ ಆಗೋದಪ್ಪ. ನಿನ್ನನ್ ಬಿಟ್ಟು ಆಲ್ ಪರ್ವೇಡಿಂಗ್ ಆಗಲ್ಲ, ನೀನಲ್ಲದ ಆಲ್ ಪರ್ವೇಡಿಂಗ್ ಆಗಲ್ಲ. ನಿನ್ನ ಅನುಭವಕ್ಕೆ ಹೊಂದೋದಿಲ್ಲ, ಅದು ಇಮೇಜ್ ಕಲ್ಪನೆ ಆಗುತ್ತೆ. ತಾನೇ ಎಲ್ಲವಾಗಿ ಎಲ್ಲದರಲ್ಲೂ ಯಾವಾಗಲೂ ಇರ್ತಕ್ಕಂಥ ಸ್ವರೂಪದವನು, ಅದೇ ಸ್ವರೂಪ. ಇತ್ಯೇವಂ ಪ್ರತ್ಯಾಯಿತಃ ಇತ್ಯೇವಂ ಪ್ರತ್ಯಾಯಿತಃ ಪುತ್ರಃ ಆಹ. ಈ ರೀತಿ ತಿಳಿಸಲ್ಪಟ್ಟ ಮಗ ಅಪ್ಪನನ್ನು ಕೂತ್ ಮತ್ತೆ ಹೇಳ್ತಿದ್ದಾನೆ. ಪ್ರತ್ಯಾಯಿತಃ ಇದು ನಿಜಂತಾತ್ ಕೃತ. ಪ್ರತ್ಯಾಯಯತಿ ಪ್ರತ್ಯಾಯಿತಃ ತಿಳಿಸಲ್ಪಟ್ಟವನಾದ ಮಗನು. ತಂದೆಯಿಂದ ಈ ರೀತಿ ತಿಳಿಸಲ್ಪಟ್ಟವನಾದ ಮಗನು ತಂದೆ ಅಂತ ಮತ್ತೆ ಹೇಳ್ತಾ ಇದ್ದಾನೆ, ಅಪ್ಪ ಭೂಯ ಏವಮ ಭಗವಾನ್ ವಿಜ್ಞಾಪಯಿತು. ಭೂಯ ಏವ ಮಾ ಭಗವಾನ್ ವಿಜ್ಞಾಪಯತು. ಮತ್ತೊಮ್ಮೆ ಪೂಜ್ಯರಾದ ತಾವು ನನಗೆ ಇದನ್ನ ತಿಳಿಸಿಕೊಡಿ. ನಿಂಗೆ ಯಾಕೋ ಇಲ್ಲಿ ಕ್ಲಾರಿಟಿ ಆಗ್ತಾ ಇಲ್ಲ, ಸ್ಪಷ್ಟ ಗೊತ್ತಾಗ್ತಿಲ್ಲ, ಯಾಕೋ ಇಲ್ಲಿ ನಿಂಗೆ ಸ್ವಲ್ಪ ಅಂಬಿಗ್ಯುಟಿ ಇದೆ, ಗೊಂದಲ ಇದೆ, ಅರ್ಥ ಆಗ್ತಿಲ್ಲ, ಇನ್ನೊಂದ್ಸಲ ಹೇಳಿ, ಇನ್ನೊಂದ್ಸಲ ತಿಳಿಸ್ಕೊಡಿ ಅಂತ. ಅಂತ ಪ್ರಚಂಡ ಶ್ವೇತಕೇತು ತಲ್ಲಡಿಸ್ಬೋದ. ಅಪ್ಪಗೆ ಏನು ಗೊತ್ತಿಲ್ಲ, ನಾನು ಭಾರಿ ವಿದ್ಯಾವಂತ, ನಾನು ಜಗಶಾಸ್ತ್ರ ಪಂಡಿತ ಅಂತೇಳಿ ಮಹಾಮನ ಅನುಚಾನಮಾನಿ ಸ್ತಬ್ಧನಾಗಿ ಬಂದಿದ್ದ. ಅಪ್ಪನ ತಿಳುವಳಿಕೆ ಗೊತ್ತಾದ ಕೂಡಲೇನಿಗೆ ಅಂಡ ಹೊಡೆದ. ಅಯ್ಯೋ ನನಗೆ ನಾನು ಏನೂ ಇಲ್ಲ ಅಪ್ಪ ಮುಂದೆ, ಅಪ್ಪ ಭಾರಿ ಮಹಾತ್ಮ ತತ್ವಜ್ಞಾನಿ, ಇನ್ನೊಂದ್ಸಲ ಅಪ್ಪ ಹೇಳಿ ಇನ್ನೊಂದ್ಸಲ ಟ್ರೈ ಮಾಡ್ತೀನಿ ತಿಳಿಸ್ಕೊಡಿ ಅಂತ ಮತ್ತೆ ಅವನು ಪ್ರಶ್ನೆ ಮಾಡ್ತಿದ್ದಾನೆ. ಗೊತ್ತಾಗೋರ್ಗು ಬಿಡಬಾರ್ದು ಅನಿಸ್ಬಿಡ್ತು ಅವನಿಗೆ. ನೋಡಿ, ಅವನಿಗೆ ಒಳ್ಳೆ ಮಹಾತ್ಮದ ಸಂಪರ್ಕ ಸಿಕ್ತು, ಒಳ್ಳೆ 15 ದಿವಸ ಉಪವಾಸ ಮಾಡಿದ, ಅದಕ್ಕೋಸ್ಕರ ತಿಳ್ಕೊಳ್ಳೇಬೇಕು ಅಂತ ಉಪವಾಸ ಬೇರೆ ಮಾಡ್ದ. ಒಳ್ಳೆ ಸಾಧಕನಾದ ವಿದ್ಯಾವಂತ, ಹೇಗಾದ್ರೂ ಇನ್ನು ಗೊತ್ತು ಮಾಡ್ಕೊಳ್ಳೇಬೇಕು ಅಂತ ಹಠ ಬಂದ್ಬಿಡ್ತು ಅವನಿಗೆ. ಹಾಗಾಗಿ ಅವನಿಗೆ ಅನಿಸ್ತಾ ಇದೆ, ಪೂಜ್ಯರೇ ಮತ್ತೊಮ್ಮೆ ಹೇಳಿ ಅದನ್ನ ತಿಳಿಸ್ಕೊಡಿ. ಯಾಕೆಂದ್ರೆ ಏದು ಭವದುಕ್ತಂ ಸತ್ ಯದ್ ಭವದುಕ್ತಂ ತತ್ ಸಂದಿಗ್ಧಂ ಮಮ ತತ್ ಸಂದಿಗ್ಧಂ ಮಮ ಅಹನ್ಯಹನಿ ಸರ್ವಾಃ ಪ್ರಜಾಃ ಅಹನ್ಯಹಿನಿ ಸರ್ವಾಃ ಪ್ರಜಾಃ ಸೂಕ್ತೌ ತತ್ ಸತ್ಸಂಪದ್ಯಂತೆ ಇತ್ಯೇತತ್. ಶ್ರುತೌ ಸತ್ ಸಂಪದ್ಯಂತೆ ಇತ್ಯೇತತ್. ನೀವು ಹಿಂದೆ ಹೇಳಿದ್ರೆ ಸಪ್ರಾಂತಮ್ಯ ವಿಜಾನೀಹಿ ಸೌಮ್ಯ ಅಂತ, ಸೌಮ್ಯ ಪೀತೋ ಭವತಿ ತಸ್ಮಾದೇನು ಸ್ವಪಿತಿ ತ್ಯಾಚಕ್ಯತೆ ಅಂತ. ತನ್ನಲ್ಲಿ ಒಂದಾಗಿರ್ತಾನೆ, ಸ್ವರೂಪದಲ್ಲಿ ಒಂದಾಗಿರ್ತಾನೆ, ಆದ್ರಿಂದ ಅವನು ಸ್ವಪಿತಿ ಅಂತಾರೆ ಬಂದ್ರಲ್ಲ. ಇಲ್ಲೇ ನಂಗೆ ಸ್ವಲ್ಪ ಡೌಟ್ ಬರ್ತಾ ಇದೆ. ಏನೋ ಭವದುಕ್ತಂ ಯತ್, ತಾವು ಏನ್ ಹೇಳಿದ್ರಿ, ಏನೋ ಸುಷುಪ್ತಿಯಲ್ಲಿ ಅಹನ್ಯಹನಿನ ಪ್ರತಿನಿತ್ಯ ಪ್ರತಿಯೊಬ್ಬ ಪ್ರಜೆಗಳು ತನ್ನ ಪಾರಮಾರ್ಥಿಕವಾದ ಸ್ವರೂಪದಲ್ಲಿ ಒಂದಾಗಿರ್ತಾರೆ. ಕೇವಲವಾದ ಸನ್ಮಾತ್ರವಾದ ಅದ್ವಿತೀಯವಾದ ಪರಬ್ರಹ್ಮದಲ್ಲಿ ಸತ್ಸ್ವರೂಪದಲ್ಲಿ ಒಂದಾಗಿರ್ತಾರೆ ಅನ್ನೋದಲ್ಲ.
ಇಲ್ಲ ನಂಗೆ ಸ್ವಲ್ಪ ಸಂದೇಹ ಆಗ್ತಾ ಇದೆ, ಸಂದಿಗ್ಧ, ಸ್ವಲ್ಪ ಸಂದಿಗ್ಧವಾಗಿದೆ ಅಂದ್ರೆ ಸ್ವಲ್ಪ ಸಂಶಯಕ್ಕೆ ಎಡೆ ಇದೆ, ಸಂಶಯಕ್ಕೆ ಆಸ್ಪದವಾಗಿದೆ, ನಂಗೆ ಯಾಕೋ ಇಲ್ಲಿ ಸ್ಪಷ್ಟತೆ ಉಂಟಾಗ್ತಾ ಇಲ್ಲ, ಕ್ಲಿಯರ್ ಆಗ್ತಾ ಇಲ್ಲ, ಮನಸ್ಸಿಗೆ ಅರ್ಥ ಆಗ್ತಾ ಇಲ್ಲ. ಯಾಕೆಂದ್ರೆ ಏನ ಸತ್ಸಂಪದ್ಯ ನವಿದು येन ಸಂಪದ್ಯನ ವಿದುಹು ಸತ್ಸಂಪನ್ನ ವಯಮಿತಿ, ಸತ್ಸಂಪನ್ನಾ ವಯಮಿತಿ. ಯಾವ ಸತ್ತಿನಲ್ಲಿ ಒಂದಾದವರಾಗಿ ಅವ್ರು ಅರಿದೇ ಇದ್ದವರಾಗಿದ್ದಾರೋ ನಾವು ಸತ್ತಲ್ಲಿ ಒಂದಾಗಿದ್ದೀವಿ ಅಂತ, ಇದು ಹೆಂಗಾಗುತ್ತೆ? ಯಾಕಂದ್ರೆ ಸತ್ಸ್ವರೂಪವೇ ಚೈತನ್ಯ ಸ್ವರೂಪ. ಚೈತನ್ಯ ಸ್ವರೂಪದಲ್ಲಿ ಇದು ಚೈತನ್ಯದ ಅರಿವಾಗ್ಲಿಲ್ಲ ಅಂದ್ರೆ ಇದು ಹೊಂದಲ್ವಲ್ಲ. ಬೆಂಕಿಗೆ ಬೆಂಕಿ ಬಿಸಿ ಆಗ್ಲಿಲ್ಲ ಅಂತ ಹೊಂದಲ್ವಲ್ಲ. ಸೂರ್ಯನಿಗೆ ಸೂರ್ಯನ ಬೆಳಕು ಗೊತ್ತಾಗ್ಲಿಲ್ಲ ಅಂದ್ರೆ ಹೊಂದಲ್ವಲ್ಲ. ಅರಿವಿಗೆ ಅರಿವಾಗಲ್ಲ ಅಂತ ಹೆಂಗ್ ಹೊಂದತ್ತೆ? ಅರಿವು ಅಂದ್ರೆ ಸಾಲಿಡ್ ಅರಿವು ಅಂದ್ರೆ ಪರಿಪೂರ್ಣ ಅರಿವು. ಅರಿವಂತ ಅರಿಲಿಲ್ಲ ಅಂದ್ರೆ ಅದಂತೆ ಅರಿವಾಯ್ತದು, ತನ್ನನ್ನೇ ಅರಿವು ಅದಂತೆ ಅರಿವಾಗತ್ತೆ. ಯಾಕೋ ಇಲ್ಲ ಅರ್ಥ ಆಗ್ಲಿಲ್ವಲ್ಲ, ಗೊತ್ತಾಗಲ್ವಲ್ಲ. ಅಲ್ಲಿ ನಾವ ಬರೀ ಪ್ಯೂರ್ ಅರಿವಿನ ರೂಪದಿಂದ ಇರ್ತಾರೆ ಅಂದ್ರೆ ಅದು ಸ್ಪಷ್ಟ ಗೊತ್ತಾಗ್ಬೇಕಲ್ಲ, ಹೌದು ಶುದ್ಧವಾದ ಚೈತನ್ಯ ಸ್ವರೂಪದವನಾಗಿ ನಾನಿದ್ದೀನಿ ಅಂತ ಅರಿವಾಗ್ಬೇಕಾಗಿತ್ತು. ಚೈತನ್ಯ ಸ್ವರೂಪ, ಸತ್ಸ್ವರೂಪ, ಚಿತ್ಸ್ವರೂಪ ಅಂತ ಅಂದ್ಬಿಟ್ಟು ಅದನ್ನ ನಾವು ಸೇರ್ಕೊಂಡಿರ್ತೀವಿ, ಅದನ್ನೇ ಪಡ್ಕೊಂಡವರಾಗಿರ್ತೀವಿ. ನಮ್ಗೆ ಅರಿವಿಲ್ಲ ಅಂತಂದ್ರೆ ಅರಿವಿಲ್ಲ ಅಂತ ಹೇಳ್ದಂಗೆ ಆಯ್ತಲ್ಲ, ಇದು ಹೆಂಗ್ ಹೊಂದತ್ತೆ ಅಂತ. ಅರಿವಿಲ್ಲ ಅಂತ ಹೆಂಗೆ ಪ್ರೂವ್ ಮಾಡ್ತೀರಾ? ಅಥೋ ದೃಷ್ಟಾಂತೇನ ಮಾಂ ಪ್ರತ್ಯಾಯಯತು, ಅಥೋ ದೃಷ್ಟಾಂತೇನ ಮಾಂ ಪ್ರತ್ಯಾಯಯತು ಇತ್ಯರ್ಥಃ. ದೃಷ್ಟಾಂತ ಕೊಡಿ. ಅಲ್ಲಿ ನಾನು ಒಂದಾಗೋದು ಅರಿವಾಗದೇ ಕಾರಣ ಎಲ್ಲಿದೆ ದೃಷ್ಟಾಂತ? ಒಂದಾಗ್ಬಿಟ್ರೆ ಅರಿವಾಗೋದಿಲ್ಲ ಅದಕ್ಕೆ ಎಲ್ಲಾದ್ರೂ ಒಂದು ದೃಷ್ಟಾಂತ ಇದ್ದರೆ ಅದರಂತೆ ಇಲ್ಲೂ ನಾನು ಅನ್ಕೋಬಹುದು. ಒಂದಾದ ಮಾತಿಗೆ ಯಾಕೆ ಅರಿವಾಗಬಾರ್ದು ಅಂತ ಅವನ ಪ್ರಶ್ನೆ. ಏನ್ ದೃಷ್ಟಾಂತ ಕೊಟ್ಟು ನಮ್ಗೆ ಇದು ಸಮಸ್ಯೆ ಮಾಡಿ ನೋಡೋಣ ಅಂತಲ್ಲ. ಏವ ಮುಕ್ತಃ ತಥಾಸ್ತು ಸೌಮ್ಯ ಇತಿ ಹೋವಾಚ ಪಿತಾ. ಏವ ಮುಕ್ತಃ ತಥಾಸ್ತು ಸೌಮ್ಯ ಇತಿ ಹೋವಾಚ ಪಿತಾ. ಹೇಳಿಸಿಕೊಂಡ ತಂದೆ, ಆಯ್ತಪ್ಪ ಅದಕ್ಕೂ ದೃಷ್ಟಾಂತ ಕೊಡ್ತೀನಿ, ಅದಂತೆ ನೀನು ತಿಳ್ಕೊ ಅಂತ ಹೇಳ್ಬಿಟ್ಟು ಹಾಗೆ ಆಗಲಿ ಎಂಬುದಾಗಿ ತಂದೆ ಹೇಳಿದ. ಆಯ್ತು ಹೇಳ್ತೀನಿ, ಇನ್ನೊಂದು ದೃಷ್ಟಾಂತ ಕೊಟ್ಟು ಇದನ್ನ ಸಮಸ್ಯೆ ಮಾಡ್ತೀನಿ ಅಂತಂದ. ಯಥಾ ಸೌಮ್ಯ ಮಧೋ ಯಥಾ ಸೌಮ್ಯ ಮಧು ಮಧುಕೃತೋ ನಿಸ್ತಿಷ್ಠಂತಿ ಮಧುಕೃತೋ ನಿಸ್ತಿಷ್ಠಂತಿ ನಾನಾತ್ಯಯಾನಾಂ ವೃಕ್ಷಾಣಾಂ ರಸಾನ್ ಅನಾತ್ಯಾನಾಂ ವೃಕ್ಷಾಣಾಂ ರಸಾನ್ ಸಮವಹಾರಂ ಏಕತಾಗುಂ ರಸಂ ಗಮಯಂತಿ ಏಕತಾಗುಂ ರಸಂ ಗಮಯಂತಿ ತೇ ಯಥಾ ತತ್ರ ನ ವಿವೇಕಂ ಲಭಂತೆ ಅಮುಷ್ಯಾಹಂ ವೃಕ್ಷಸ್ಯ ರಸೋಸ್ಮಿ ಅಮುಷ್ಯಾಹಂ ವೃಕ್ಷಸ್ಯ ರಸೋಸ್ಮೀತಿ. ಏವಮೇವ ಖಲು ಸೌಮ್ಯ ಸರ್ವಾಃ ಪ್ರಜಾಃ ಸತಿ ಸಂಪದ್ಯನ ವಿದುಃ ಸತಿ ಸಂಪದ್ಯಾಮಃ ಇತಿ. ಯಥಾ ಸೌಮ್ಯ ಮಧುಕೃತೋ ನಿಸ್ತಿಷ್ಠಂತಿ ನಾನಾತ್ಯಾನಾಗುಂ ವೃಕ್ಷಾಣಾಗುಂ ರಸಾನ್ ಸಮವಹಾರಂ ಏಕದಾಗುಂ ರಸಂ ಗಮಯಂತಿ ತೇ ಯಥಾ ತತ್ರ ನ ವಿವೇಕಂ ಲಭಂತೆ ಅಮುಷ್ಯಾಹಂ ವೃಕ್ಷಸ್ಯ ರಸೋಸ್ಮೀತಿ. ಏವಮೇವ ಖಲು ಸೌಮ್ಯ ಇಮಾಃ ಸರ್ವಾಃ ಪ್ರಜಾಃ ಸತಿ ಸಂಪದ್ಯಾಮಃ ಇತಿ. ಯಥಾ ಮಾಡೋ ಯಾಕೋ ಕೊಡೋ ಯಥಾ ಸೌಮ್ಯ ಮಧುಕೃತಃ ನಿಸ್ತಿಷ್ಠಂತಿ ನಾನಾತ್ಯಯಾನಾಂ ವೃಕ್ಷಾಣಾಂ ರಸಾನ್ ಸಮವಹಾರಂ ಏಕತಾಂ ರಸಂ ಗಮಯಂತಿ ತೇ ಯಥಾ ತತ್ರ ನ ವಿವೇಕಂ ಲಭಂತೆ ಅಮುಷ್ಯ ಅಹಂ ವೃಕ್ಷಸ್ಯ ರಸಃ ಅಸ್ಮಿ ಇತಿ. ಏವಂ ಏವ ಖಲು ಸೌಮ್ಯ ಇಮಾಃ ಸರ್ವಾಃ ಪ್ರಜಾಃ ಸತಿ ಸಂಪದ್ಯ ನ ವಿದುಃ ಸತಿ ಸಂಪದ್ಯಾಮಹೇ. ರಸೋ ಅಸ್ಮಿ ಅಮುಷ್ಯ ಯಾಕಂದ್ರೆ ಎಣ್ಸಂದಿ ಇತಿ ಇತ್ಯೇವಮೇವ ಅನ್ನೋದು ಅದು ಎಣ್ಣೆ, ಇತ್ಯೇವ ಎಣ್ಣೆ. ಆಮೇಲೆ ಸೌಮ್ಯ ಇಮಾ ಅನ್ನೋದು ಗುಣ.
ಸೌಮ್ಯ ಇಮ ಸೌಮ್ಯಮ ಗುಣ ಅಲ್ವನ ಅಲ್ವಾ? ಇಮ ಆ ಈ ಏನೋ ಅಯ್ಯೋ ನನ್ಗೆ ಮಗು ಶ್ವೇತಕೇತು ಕೇಳು. ಹೇ ಮಧು, ಜೇನುತುಪ್ಪ ಅಂತಿದೆಯಲ್ಲಪ್ಪ, ಅದು ಮಧುಕೃತ. ದುಂಬಿಗಳು ನಿಶ್ಚಿಷ್ಟದಿಂದ ತಯಾರು ಮಾಡುತ್ತವೆ. ದುಂಬಿಗಳು ಅದನ್ನು ತಯಾರು ಮಾಡುತ್ತವೆ. ಹಾಗೆ ನಾನಾ ತಯಾರ ಬೇರೆ ಕಡೆಗಳ ಹೋಗಿ 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 ವೃಕ್ಷಾಣಾಂ ರಸಾನ್, ಬೇರೆ ವೃಕ್ಷ ಅಂದ್ರೆ ವೃಕ್ಷದಲ್ಲಿರುವ ಹೂವಿನ ಉಂಟ, ಮರದ್ದೇ ರಸ ಅಲ್ಲ, ಮರಗಳಲ್ಲಿರುವ ಹೂವಿನ ರಸವನ್ನ ಸಮವಹಾರ ಕಲೆಕ್ಟ್ ಮಾಡಿ ತಂದ್ಬಿಟ್ಟು ರಸಂ ಗಮಯಂತಿ, ಎಲ್ಲ ಆ ಮಕರಂದೆಲ್ಲ ಹಿಡ್ಕೊಂಡು ಬಂದು ಇಲ್ಲಿ ಬಂದು ಎಲ್ಲ ಬಿಟ್ಟು ಎಲ್ಲ ಸೇರಿಸಿ ಕಲೆಕ್ಟ್ ಮಾಡಿ ಜೇನುತುಪ್ಪ ಅಂತ ಮಾಡುತ್ತೆ. ಅಲ್ಲಿ ಒಂದಾದ್ಮೇಲೆ ಜೇನುತುಪ್ಪ ಅಂತ ಆದ್ಮೇಲೆ ಹೇಗೆ ಯಥಾ ಹೀಗೆ ತತ್ರ ಅಂದ್ರೆ ಜೇನುತುಪ್ಪ ಆದ್ಮೇಲೆ ನಾವು ವಿವೇಕಂದ ಬಂತೆ. ಅಲ್ಲಿ ಇದು ಕಮಲದ ಹೂವಿನ ಮಕರಂದ, ಇದು ಗುಲಾಬಿ, ಇದು ಸಂಪಿಗೆ, ಇದು ಮಲ್ಲಿಗೆ, ಏನು ಗೊತ್ತಾಗಲ್ಲ. ಅಲ್ಲಲ್ಲಿದ್ದ ಮಕರಂದ, ಇದು ಮಕರಂದ ಅದರಿಂದ ಹೇಳ್ಬೋದು. ತಗೊಂಬಂದು ಒಟ್ಟು ಮಾಡಿದ ಮೇಲೆ ಏನು ಗೊತ್ತಾಗಲ್ಲ. ಅದಕ್ಕೆ ಹೇಗೆ ಅರಿವಿಲ್ವೋ, ನಾನು ಇದರದ್ದು ಅಂತ ಹೇಳಿ ಅದಕ್ಕೆ ಅಲ್ಲಿದ್ದಾಗ ಅದಕ್ಕೆ ಅರಿವಿಲ್ಲ, ಆ ವಿಷಯ ಬೇರೆ. ಅರಿವಿದೆ ಅಂತ ಇಟ್ಕೊಂಡ್ರೆ ಒಂದಾದ ಮೇಲೆ ಅದೆಲ್ಲ ಹೇಗೆ ಏಕತ್ವವನ್ನು ಪಡ್ಕೊಂಡ್ಬಿಡತ್ತೋ. ಈ ಏಕತ್ವವೇ ಅಜ್ಞಾನಕ್ಕೆ ಕಾರಣವೇ ಹೊರತು, ಅಂದ್ರೆ ಗೊತ್ತಾಗದೇ ಇರೋ ಕಾರಣವೇ ಹೊರತು, ಅಲ್ಲಿ ಮೂಲ ವಿದ್ಯೆ ಇರೋದು ಗೊತ್ತಾಗೋ ಕಾರಣ ಅಂತ ಹೇಳ್ತಾ ಇಲ್ಲ. ಗಮನಿಸ್ಬೇಕು, ವ್ಯಾಖ್ಯಾನಕಾರರು ಮೂಲ ವಿದ್ಯೆ ಇರುತ್ತೆ ಸುಷುಪ್ತಿಯಲ್ಲಿ, ಆದ್ರಿಂದ ಅಲ್ಲಿ ಏನೂ ಅರಿವಾಗಲ್ಲ ಅಂತಾರೆ. ಶ್ರುತಿ ಹೇಳ್ತಾ ಇದೆ ಎಲ್ಲ ಒಂದಾಗಿರುತ್ತೆ, ಆದ್ರಿಂದ ನಿಮ್ಗೆ ಅರಿವಾಗಲ್ಲ. ಒಂದಾಗುವಾಗ ನಿಮ್ಗೆ ಕಣ್ಣಿಗೆ ಇಷ್ಟು ದೂರ ಇದ್ದು ಕಾಣುತ್ತೆ, ಹಿಂಗೆ ಇಟ್ರೆ ಕಣ್ಣು ಪಕ್ಕ ಇಟ್ಟು ಕಾಣೋದಿಲ್ಲ, ಅಕ್ಷರ ಹತ್ತಾಗ್ಬಿಟ್ಟು ಒಂದಾಗ್ಬಿಟ್ರೆ ಕಾಣೋದೇ ಇಲ್ಲ. ಹಾಗೆ ಸುಷುಪ್ತಿ ಕಾಲದಲ್ಲಿ ಎಲ್ಲ ಏಕತ್ವ ಮಾಡ್ಕೊಂಡ್ಬಿಟ್ರೆ, ಪ್ರಮಾತ ಪ್ರಮಾಣ ಪ್ರಮೇಯ ಮೂರು ಆತ್ಮ ಬೆರೆಸೋಗ್ಬಿಟ್ಟಿರುತ್ತೆ. ತ್ರಿಪುಟಿಯೇ ಇರಲ್ಲ. ತ್ರಿಪುಟಿ ಇಲ್ಲದೆ ಎಲ್ಲ ಬೆರೆಸೋಗಿರೋದ್ರಿಂದ ಅಲ್ಲಿ ಅರಿವಾಗಲ್ಲ. ಅಷ್ಟೇ ಹೊರತು ಅರಿವಿಲ್ಲ ಅದನ್ನ ಅರಿವಲ್ಲ, ಅರಿವಾಗಿಲ್ಲ ಅಂತಲ್ಲ. ಅಲ್ಲಿ ಅರಿವೇ ಇಲ್ಲ ಅದನ್ನ ಅರಿವಾಗಲ್ಲ ಅಂತ ಅರ್ಥ ಅಲ್ಲ. ಅರಿವಾಗಬೇಕಾದದ್ದಕ್ಕೆ ಇನ್ನೊಂದಿಲ್ಲ. ಇನ್ನು ಯಾವುದರಿಂದ ಯಾವುದನ್ನು ನೋಡ್ಬೇಕೋ ಆ ಇನ್ನೊಂದಾದ ವಸ್ತು ಅಲ್ಲಿ ಇಲ್ಲ, ಎಲ್ಲ ಒಂದಾಗ್ಬಿಟ್ಟಿರುತ್ತೆ. ಆದಿಲ್ಲ ಅದು ಅರಿವಾಗಲ್ಲ. ಅಷ್ಟೇ ಹೊರತು ಅರಿವಿಲ್ಲ ಅದನ್ನ ಅರಿವಾಗಲ್ಲ ಅಂತ ಮಾತ್ರ ಮಾಡ್ಕೊಬಾರ್ದು. ಸರ್ವಾಹ ಸೌಮ್ಯ ಇಮಾ ಸರ್ವಾ ಪ್ರಜಾ, ಹೇ ಮಗು ಈ ಎಲ್ಲಾ ಪ್ರಜೆಗಳು ಸತಿ ಸಂಪದ್ಯ, ಸತ್ತಿನಲ್ಲಿ ಎಲ್ಲ ಇವೆಲ್ಲ ದೇವದತ್ತ, ಯಜ್ಞದತ್ತ, ವಿಷ್ಣುಮಿತ್ರ, ರೋಹಿಣಿ, ರುಕ್ಮಿಣಿ, ರಮಾಮಣಿ ಏನೇನೇ ಇದ್ರು ಕೂಡ ಆ ಎಲ್ಲ ಸುಶುಪ್ತಿ ಕಾಲದಲ್ಲಿ ಒಂದಾಗ್ಬಿಟ್ಟಿರ್ತಾರೆ. ಯಾರಿಗೂ ಯಾವ ಅರಿವು ಆಗ ಬಿಡಲ್ಲ. ಯಾಕಂದ್ರೆ ವಿಶೇಷ ಜ್ಞಾನಕ್ಕೆ ಉಪಾಧಿಯ ಕಾರಣ. ದೇಹೇಂದ್ರಿಯ ಮನೋಬುದ್ಧಿ ಇದ್ರೇನೆ ವಿಶೇಷ ಜ್ಞಾನವಾಗೋದು. ದೇಹೇಂದ್ರಿಯ ಮನೋಬುದ್ಧಿ ಸಂಬಂಧ ಹಿಡಿದ್ರೆ ವಿಶೇಷ ಜ್ಞಾನ ಆಗೋಲ್ಲ. ವಿಶೇಷ ಜ್ಞಾನವೆಲ್ಲ ಮಿಥ್ಯಾಜ್ಞಾನ. ಹಾಗಾದ್ರಿಂದ ಮಿಥ್ಯಾಜ್ಞಾನವೂ ಇಲ್ಲ, ಮಿಥ್ಯಾಜ್ಞಾನಕ್ಕೆ ಆಸ್ಪದವಾದ ಉಪಾಧಿಯೂ ಇಲ್ಲ, ಅಲ್ಲಿ ಕನ್ಸೆಪ್ಷನ್ ಇಲ್ಲ, ಅದಕ್ಕೆ ಸಾಧನವಾದ ಉಪಾಧಿಯೂ ಇಲ್ಲ. ಕೇವಲ ಆತ್ಮ ಮಾತ್ರವಾಗಿರ್ತಾನೆ. ಆದ್ರೆ ಆತ್ಮ ಮಾತ್ರವಾಗಿದ್ದಾಗ ಆತ್ಮ ಮಾತ್ರವಾಗಿದ್ದೀನಿ ಅಂತ ಗೊತ್ತು ಮಾಡ್ಕೊಳ್ಳೋದು ಅನ್ನೋದು ಏನಿದೆ, ಆ ಗೊತ್ತು ಮಾಡ್ಕೊಳ್ಳೋದು ವ್ಯವಹಾರ ಎಚ್ಚರದಲ್ಲಿ ಇರೋದು, ಅಲ್ಲಿ ಬರೋಲ್ಲ. ಅದನ್ನ ಅಲ್ಲಿ ಅರಿವಾಗಲ್ಲ. ಅದು ಅರಿವಿಲ್ಲ ಅಂತ ಮಾತ್ರ ಮಾಡ್ಕೋಬಾರ್ದು. ಈ ಸತಿ ಸಂಪದ್ಯ ನಬಿದು ಸತಿ ಸಂಪದ್ದಾಮಹಿ, ಎಲ್ಲರೂ ಸತ್ನಲ್ಲಿ ಒಂದಾದವರಾಗಿದ್ದು ಕೂಡ ನಾ ಸತ್ನಲ್ಲಿ ಒಂದಾಗಿದ್ದೀವಿ ಅಂತೇಳಿ ಅವನು ಅರಿಯೋಲ್ಲ. ಆಮೇಲೆ ಅಲ್ಲಿ ಅರಿಯಲ್ಲ ಅನ್ನೋದು ಬಹಳ ದೊಡ್ಡ ಅಪರಾಧ ಅಲ್ಲ. ಇಲ್ಲಿ ಬಂದ ಮೇಲೂ ನಾವು ಹೇಗೆ ಅರಿಬೇಕಾಗಿತ್ತು, ನಾನು ಸುಷುಪ್ತಿ ಕಾಲದಲ್ಲಿ ಕೇವಲನಾಗಿದ್ದೆ, ನನಗೆ ಯಾವುದೇ ಹಿಂದೆ ಬುದ್ಧಿ ಸಂಪರ್ಕವೂ ಇರಲಿಲ್ಲ ಅಂತ ಆ ರೀತಿ ಇವಾಗ ಗುರುತಿಸ್ಕೊಂಡ್ರೆ ಅವ್ನು ಗ್ರೇಟ್. ಅಲ್ಲಿ ಯಾರಿಗೂ ಜ್ಞಾನಿಗೂ ಗುರುತಿಸೋಕ್ಕಾಗಲ್ಲ, ತತ್ವಜ್ಞಾನಿಗೂ ಸುಷುಪ್ತಿಯಲ್ಲಿ ಆತ್ಮ ಅರಿಯೋಕ್ಕಾಗಲ್ಲ. ಯಾಕಂದ್ರೆ ಅರಿಯೋದು ವ್ಯವಹಾರ ಬರೋದೇ ದೇಹೇಂದ್ರಿಯ ಮನೋಬುದ್ಧಿ ಇಟ್ಕೊಂಡು ವ್ಯವಹಾರ ಎಚ್ಚರದಲ್ಲಿ. ಅಲ್ಲಿ ವ್ಯವಹಾರಾತೀತವಾದ ಸ್ವರೂಪ ಅದು. ಆದ್ರೆ ಅಲ್ಲಿ ಅಪ್ರಾಪ್ತ ಪ್ರತಿಷೇಧ ಅಲ್ಲ, ಅದು ಪ್ರಾಪ್ತವಾದ ಜಾಗೃತಿಯಲ್ಲಿ ಅರಿಯೋದು ಇಟ್ಕೊಂಡು ಅಲ್ಲಿ ಅರಿಯಲ್ಲ ಅಂತ ಅಂತಾರವರು. ಈ ಪ್ರಾಪ್ತ ಆಗಿದೆಯಲ್ಲ ಅರಿಯೋದು, ನಾನಿಂಥವನು, ನಾನಿಲ್ಲಿ ಬಸವಲಕ್ಷ್ಮಿ, ನಾನಿಲ್ಲಿ ಅನುಪಮ, ನಾನಿಲ್ಲಿ ಲಕ್ಷ್ಮಿ, ನಾನಿಲ್ಲಿ ಸೋಮಶೇಖರ, ನಾನಿಲ್ಲಿ ಗೋಪಾಲ್, ನಾನಿಲ್ಲಿ ದ್ವಾರಕಾಂತಿಲ್ಲ ಅಂತೀವಲ್ಲ, ಅಲ್ಲಿ ಹಾಗೆ ಅನ್ನಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿ ನಾನು ಇರಲ್ಲ. ಅಲ್ಲಿ ಗುರುಗಳೇ, ನಂಗೆ ನೀವು ಆತ್ಮದ್ದು 4 ಹೇಳಿದ್ರಲ್ಲ, ಅದು ಒಂದ್ಸಲ ಬರ್ಕೊಳಕ್ ಆಗ್ಲಿಲ್ಲ, ಒಂಚೂರು ಹೇಳ್ತೀರಾ? ಅದಮ್ಮ
4 ರೀತಿಯಿಂದ ಆತ್ಮ ಅನ್ನೋದನ್ನ ಒಂದು ಹೆಚ್ಚಾಪ್ನೋತಿ ಎಲ್ಲವನ್ನೂ ಆಪ್ನೋತಿ ಎಲ್ಲವನ್ನೂ ಪಡ್ಕೊಳ್ಳುತ್ತಾನೆ. ಆಪ್ನೋತಿ ಇತ್ಯಾತ್ಮ ಹೊಂದುತ್ತಾನೆ. ಆಗತ್ಯ ಇತ್ಯಾತ್ಮ ಎಲ್ಲವನ್ನೂ ತೆಗೆದುಕೊಳ್ಳ ಅರಿವಿಂದ ತೆಗೆದುಕೊಳ್ತಾನೆ. ಆಗತ್ಯ ಇತ್ಯಾತ್ಮ ಆಗತ್ತೆ ಅಂದ್ರೆ ತಿಂತಾನೆ ಅಂತನ ಅಲ್ಲ, ಆಗತ್ಯ ತಿಂತ ಆಗತ್ಯನ ಅರಿವಿನ ತಂದ ಮಾಡ್ಕೊಳ್ತಾನೆ. ಅಚ್ಚಿ ತಿಂತಾನೆ. ಅಚ್ಚಿ ಇತ್ಯಾತ್ಮ ಅನುಭವಿಸ್ತಾನೆ ಅಂತ. ಅರಿವಿನಿಂದ ಹಿಡಿತಾನೆ, ಅನುಭವಿಸ್ತಾನೆ. ಆಮೇಲೆ ಎಲ್ಲನೂ ಕಾನ್ಸ್ಟೆಂಟ್ ಆಗಿದ್ದಾನೆ, ಸತತವಾಗಿದ್ದಾನೆ. ಕಾನ್ಸ್ಟೆಂಟ್ ಸತತವಾಗಿ ಅತ ಸಾತತ್ಯ ಗಮನ. ಅದಕ್ಕೆ ಏನು ಸಂಸ್ಕೃತ ಪದ? ಅತತಿ ಅತತಿ ಇತ್ಯಾತ್ಮ. ಅತತಿನ ಅತ ಸಾತತ್ಯ ಗಮನ. ಆಪ್ನೋತಿ ಇತ್ಯಾತ್ಮ, ಅತ್ತಿ ಇತ್ಯಾತ್ಮ, ಆಗತ್ಯ ಇತ್ಯಾತ್ಮ, ಅತತಿ ಇತ್ಯಾತ್ಮ ಅಂತ 4 ತರಹ ತೋರಿಸಿದ್ದಾರೆ. ಆಪ್ನೋತಿ ಅಂದ್ರೆ ಎಲ್ಲದನ್ನು ಎಲ್ಲವೂ ವ್ಯಾಪಿಸ್ಕೊಳ್ತಾ ಕಡೆ ಹರಡಿದಾನೆ. ಹೌದು, ಆಪ್ನೋತಿನ ವ್ಯಾಪಿಸ್ಕೊಳ್ತಾನೆ ಅಂತ. ಆತ್ಮದ ಈ 4 ವಿವರಣೆನು ಇದೆಲ್ಲ ಇದೆ ಅಂತ ಇಟ್ಕೊಂಡಾಗ ಮಾತ್ರ ಹೊಂದುತ್ತಲ್ವಾ ಗುರುಗಳೇ? ಹೌದು, ಕರೆಕ್ಟ್. ಇಟ್ಕೊಂಡಾಗಲೇ ಹೌದು. ಹೇಗೆ ಬೆಳಕು ಎಲ್ಲ ಕಡೆಗೂ ಎಲ್ಲವನ್ನೂ ವ್ಯಾಪಿಸ್ಕೊಳ್ತಾ ಹಾಗೆ ಆತ್ಮನೂ ವ್ಯಾಪಿಸ್ಕೊಳ್ತಾನೆ ಅಂತ. ಎಲ್ಲ ಇದ್ದಾಗ ವ್ಯಾಪಿಸ್ಕೊತಾನೆ, ಎಲ್ಲ ಇಲ್ಲದೆ ಹೌದು. ಅದ್ರೊಳಗೆ ಎಲ್ಲ ಬಂದೋಗುತ್ತೆ. ನಮ್ಮ ಈ ವ್ಯವಹಾರದ ಹೇಳಿದಂಗೆ ಮಿಕ್ಕಿದೆಲ್ಲ ಸೇರ್ಸ್ಕೋಬೇಕು. ಅದಕ್ಕೆ ಎಲ್ಲ ಹರಡಿ ಅಂದ್ರೆ ಅದ್ರೊಳಗೆ ಎಲ್ಲಾ ಸೇರ್ಕೊಂಡ್ಬಿಡುತ್ತಲ್ಲ. ಹೌದೌದು, ಕರೆಕ್ಟ್. ಒಂದನ್ನು ತೀರ ಒಳಗೆ ನೋಡಿದ್ರು ಒಂದಲ್ಲೇ ಎಲ್ಲ ಅಡ್ಕಾಗುತ್ತೆ. ಹೌದು ಗುರುಗಳೇ, ಅವ್ರು ಹಿಂದಿನ ಇದ್ರಲ್ಲಿ ಅಲ್ಲಿಗೆ ನಿಲ್ಸಿದ್ರಲ್ವಾ ಗುರುಗಳೇ? ಆದ್ರೆ ಈ ಇದ್ರಲ್ಲಿ ಅದಕ್ಕೆ ಉತ್ತರ ಸಿಕ್ಲಿಲ್ಲ. ಎಲ್ಲಾನು ಅದ್ರಲ್ಲೇ ಇದೆ ಅಂತಂದ್ರೆ ನನ್ನಲ್ಲೂ ಅದಿದೆ ಅಂತ ಅಂದ್ಬಿಟ್ಟು ಅಲ್ಲಿಗೆ ತಂದು ನಿಲ್ಸಿದ್ರು. ಅಲ್ಲ, ಒಂದಾಗಿರೋದೇ ಕಾರಣ, ಏಕತ್ವವೇ ಅಜ್ಞಾನ ಕಾರಣ ಅಂತ. ಅಲ್ಲಿ ಅರಿವಿನ ಸ್ವರೂಪ ಅದು ಯಾಕೆ ಅರಿವಾಗಲಿಲ್ಲ ಅಂದ್ರೆ ಏಕತ್ವ ಇರುತ್ತೆ, ಅದನ್ನ ಅರಿವಾಗಲ್ಲ ಅಂತ ಉತ್ತರ. ಸತ್ತಲ್ಲಿ ಒಂದಾದ್ರೂ ಯಾಕೆ ಅರಿಯಿಲ್ಲ? ಸತ್ ಚೈತನ್ಯ ಸ್ವರೂಪದಾನೆ. ಅರಿವಲ್ಲಿದ್ದು ಅರಿವಾಗ್ಲಿಲ್ಲ ಅಂದ್ರೆ ಹೊಂದಲ್ವಲ್ಲ ಅಂದ್ರೆ ಅಲ್ಲಿ ಏಕತ್ವವೇ ಅಜ್ಞಾನ ಕಾರಣ ಹೊರತು ಏನು ಅಲ್ಲ ಅಂತ ಉತ್ತರ. ಏಕತ್ವನೇ ಅಜ್ಞಾನಕ್ಕೆ ಕಾರಣ. ಒಂದಾಗಿರೋದೇ, ಏಕತ್ವ ಆಗಿರೋದೇ ಎಲ್ಲ. ಅಲ್ಲ, ಅದು ನಿದ್ದೆಯಲ್ಲಿ ಹೇಳ್ತಾ ಇರೋದು. ಹೌದು, ನಿದ್ದೆಯಲ್ಲೇ. ಅದು ಸತ್ಯ ಸಂಪಜ್ಜನ ವಿಧು ಸತ್ಯ ಸಂಪಜ್ಜಾಮಹೆ. ಸತ್ಯದಲ್ಲಿ ಒಂದಾದವರಾಗಿ ಅರಿದೇ ಇದ್ದವರಾಗಿದ್ದಾರೆ, ಸತ್ಯ ಒಂದಾಗಿದ್ದೀವಿ ಅಂತ ಏಕತ್ವವನ್ನು ಹೇಳ್ತಾ ಇದ್ದಾರೆ. ಪಾಠ ಎಲ್ಲ ನನ್ನಲ್ಲೇ ಇದೆ ಅನ್ನೋವಾಗ ಈಗ ನಾವು ಯಾವ್ದಾದ್ರು ಒಂದು ವಸ್ತುವನ್ನೋ, ಒಡವೆನೋ, ಸೀರೆನೋ, ಬಟ್ಟೆನೋ ಏನೋ ಹಾಕೊಂಡಾಗ ನಂದು ಅಂತ ನಾವು ಗುರ್ತಿಸ್ದಂಗೆ ಎಲ್ಲ ಸೇರಿದಾಗ ಯಾಕೆ ಗುರ್ಸಕ್ ಆಗ್ತಿಲ್ಲ ಅಂದ್ರೆ ಅದು ಎಲ್ಲ ನನ್ನಲ್ಲಿ ಸೇರಿದೆ ಅನ್ನೋ, ನಾನು ಬೇರೆ ಇದೀನಿ ಪ್ರತ್ಯೇಕವಾಗಿ, ಒಂದೊಂದೇ ಸೇರ್ತು ಅಂತಲ್ಲ. ಎಲ್ಲವೂ ನಾನು ಇಲ್ಲವಾಗಿ ಹೋಗಿರೋದ್ರಿಂದ ಅರಿವು, ಕ್ರಿಯಾತ್ಮಕವಾದ ಅರಿವು ಆಗ್ತಾ ಇಲ್ಲ. ಹೌದು, ನಾನು ತಿಟ್ಕೊಂಡು ಎಲ್ಲ ನನ್ನಲ್ಲಿ ಒಂದಾಗಿಲ್ಲ, ನಾನು ಸಮೇತ ಎಲ್ಲ ಒಂದಾಗ್ಬಿಟ್ಟೆ. ನಾನೇ ಒಂದಾಗ್ಬಿಟ್ಟಿದೆ. ನಾನೇ ಆಗ್ಬಿಟ್ಟಿದೆಯಲ್ಲ. 10 ಗಂಟೆ ಮತ್ತೆ ಬರ್ಬೇಕು, ಬರ್ತೀನಿ.